संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव। ಕೊಪ್ಪದಲ್ಲಿ ಅಬ್ಬರಿಸಿದ ಕೋಟ ಶ್ರೀನಿವಾಸ ಪೂಜಾರಿ. ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ವತಿಯಿಂದ ಕೊಪ್ಪದ ಪುರಭವನದಲ್ಲಿ ಪರಿವಾರ ಸಮಾವೇಶವನ್ನು ಅತ್ಯಂತ ಅದ್ಧೂರಿಯಾಗಿ ನಡೆಸಲಾಯಿತು. ಕೊಪ್ಪದ ವೆಲ್ಕಮ್ ಗೇಟ್ನಿಂದ ಪುರಭವನದವರೆಗೆ ಬೃಹತ್ ಆದ ಬೈಕ್ ರ್ಯಾಲಿಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ನೂರಾರು ಕಾರ್ಯಕರ್ತರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದರು. ನಂತರ ಕಾರ್ಯಕರ್ತರ ಸಮಾವೇಶವನ್ನು ನಡೆಸಲಾಗಿದ್ದು, ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ಹೊಸೂರ್ ದಿನೇಶ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟ ಶ್ರೀನಿವಾಸ ಪೂಜಾರಿ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ಮಾಜಿ ಸಚಿವರಾದ ಡಿಎನ್ ಜೀವರಾಜ್ ಅವರು ಕೇಂದ್ರ ಸರ್ಕಾರದ ಸಾಧನೆ ಹಾಗೂ ಕೋಟ ಶ್ರೀನಿವಾಸ ಪೂಜಾರಿ ಸಚಿವರಾದ ಸಂದರ್ಭದಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳ ಕುರಿತು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ರಾಮಸ್ವಾಮಿ ಶೆಟ್ಟಿ ಗದ್ದೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಣ್ಯಪಾಲ್, ರಾಜ್ಯ ಯುವ ಮೋರ್ಚಾ ಉಪಾಧ್ಯಕ್ಷ ಮಾಲ್ತೇಶ್ ಸಿಗಸೆ, ಜಿಲ್ಲಾ ಕಾರ್ಯದರ್ಶಿ ಸತೀಶ್ ಅದ್ದಡ, ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷ ಕಿರಣ್ ಮಡಬಳ್ಳಿ, ಜಿಲ್ಲಾ ಮಹಿಳಾ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಶ್ರುತಿ ರೋಹಿತ್, ಕೊಪ್ಪ ಮಂಡಲದ ಪ್ರಧಾನ ಕಾರ್ಯದರ್ಶಿ ಬಿಶೇಜ್ ಭಟ್, ಅರುಣ್ ಶಿವಪುರ, ವಕ್ತಾರರಾದ ನುಗ್ಗಿ ಜಗದೀಶ್, ಮುಖಂಡರಾದ ಜಯಂತ್ ಹೊರಬೈಲ್, ಸಂತೋಷ್ ಆರುನೂರು, ರೇವಂತ್ ಗೌಡ, ಡಾಕ್ಟರ್ ಜಿಎಸ್ ಮಹಾಬಲ, ಸಂತೋಷ್ ಕೋಟ್ಯಾನ್, ಶರತ್ ಬಿಳುಕೊಪ್ಪ, ಪದ್ಮಾವತಿ ರಮೇಶ್, ಶರತ್ ನಿಲುವಾಗಿಲು, ಮಂಜುನಾಥ್ ಕಾರ್ಬೈಲ್ ಉಪಸ್ಥಿತರಿದ್ದರು. ಅಲ್ಲಿಂದ ಇಲ್ಲಿವರೆಗೆ ನಡೆದು ಬಂದಿರುವಂತಹ ದಾರಿಯನ್ನು ಗಮನಿಸಿದರೆ ಸಾಮಾನ್ಯ ಕಾರ್ಯಕರ್ತರಾದ ನಾವಂತ ಹೇಳಿದ್ದೆವು, ಸಮರ್ಥ ಭಾರತ, ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತವನ್ನು ನರೇಂದ್ರ ಮೋದಿ ಅವರು ನಿರ್ಮಾಣ ಮಾಡ್ತಾರೆ ಅನ್ನುವಂಥ ನಮ್ಮ ಕನಸುಗಳಿದೆಯಲ್ಲ, ಆ ಕನಸು 10 ವರ್ಷಗಳಲ್ಲಿ ನನಸಾಗಿ ಮಾರ್ಪಟ್ಟಿದೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ, ಅಭಿಮಾನ, ಸಂತೋಷ ಮತ್ತು ಸಮಾಧಾನ. ಎಲ್ಲಿಂದ ಎಲ್ಲಿಗೆ ಇವತ್ತು ಭಾರತ? ಒಂದು ಕಾಲದಲ್ಲಿ ಭಾರತ ಆರ್ಥಿಕವಾದಂತಹ ಶಕ್ತಿಯನ್ನ ನಿರ್ವಹಿಸಲಿಕ್ಕಾಗದೆ ಭಾರತದ ಚಿನ್ನವನ್ನು ವಿದೇಶಕ್ಕಿಟ್ಟಿರುವಂತಹ ದೇಶ ಭಾರತ ನಮ್ಮದು. ಭಾರತದ ಚಿನ್ನವನ್ನ ವಿದೇಶಕ್ಕೆ ವಿಮಾನದ ಮೂಲಕ ಸಾಗಿಸಿ ಅಡವಿಟ್ಟಂತ ದೇಶ ಭಾರತ, ನನ್ನ ಭಾರತ. ಯಾರು ಪ್ರಧಾನಮಂತ್ರಿ ಆಗಿದ್ದಾರೆ, ಯಾರು ಮುಖ್ಯಮಂತ್ರಿ ಆಗಿದ್ದಾರೆ, ಯಾರು ಯಾವ ಪಕ್ಷ ಅಧಿಕಾರದಲ್ಲಿತ್ತು ಅನ್ನೋದಕ್ಕೆ ನಾನು ವಿಮರ್ಶೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ, ನನ್ನ ಭಾರತ. ಆದರೆ ಒಂದು ಕಾಲದಲ್ಲಿ ಚಿನ್ನ ಅಡ ಇಟ್ಟಂತ ಭಾರತ ಇವತ್ತು ಎಲ್ಲ ಮುಖಂಡರು ಹೇಳಿದ್ರಲ್ಲ, ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟು ಹೋದಂತಹ ಬ್ರಿಟಿಷ್ ಸರ್ಕಾರವನ್ನು ಹಿಂದಿಕ್ಕಿ ಜಗತ್ತಿನ ಬಹುದೊಡ್ಡ ಆರ್ಥಿಕವಾಗಿ 5ನೇ ಶಕ್ತಿಯಾಗಿ ರೂಪುಗೊಂಡಿದೆ ನನ್ನ ಭಾರತ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಅಲ್ವೇನು? ಅದಕ್ಕೆ ಕಾರಣ ನರೇಂದ್ರ ಮೋದಿ. ಒಂದು ಕಾಲದಲ್ಲಿ ನನ್ನಷ್ಟೇ ವಯಸ್ಸಾದವರು ಯಾರಾದರೂ ಇದ್ರೆ, ಅವರಿಗೆ ನೆನಪಿನ ಶಕ್ತಿ ಸರಿ ಇದ್ರೆ, ಭಾರತ ಮತ್ತು ಚೀನಾಕ್ಕೆ ಯುದ್ಧ ಆದಾಗ ಭಾರತದ ಮೇಜರ್ ದಳವಾಯಿ ಒಂದು ಮಾತನ್ನು ಹೇಳ್ತಾನೆ, ಚೀನಾ ಮತ್ತು ಭಾರತದ ಗಡಿಯಲ್ಲಿ ನನ್ನ ತಂಡದ ಮೇಜರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಮುಂದೊತ್ತಿ ಬರ್ತಾ ಇರುವಂತಹ ಚೀನಕ್ಕೆ ವಾಪಸ್ ಹೊಡೆಯಲಿಕ್ಕೆ ನಮ್ಮ ಹತ್ರ ಮದ್ದುಗುಂಡುಗಳಿರಲಿಲ್ಲ. ಮೇಜರ್ ಆಗಿರುವ ನನ್ನ ಕಾಲಿನ ಸಾಕ್ಸ್ ಹರಿದು ಹೋಗಿ ಹಿಮದ ಗಡ್ಡೆ ಮೇಲೆ ನನ್ನ ಕಾಲ ನಿಂತು ಬಾಯಲ್ಲಿ ನನಗೆ ರಕ್ತ ಬಂತು, ಮೂರ್ಛೆ ಹೋಗಿ ಬುದ್ಧಿ ಬಿಟ್ಟೆ, ಮುಂದೇನಾಯ್ತು ಅಂತ ಗೊತ್ತಿಲ್ಲ ಅಂತ ಹೇಳಿ ಆ ಮೇಜರ್ ದಳವಾಯಿ ಒಂದು ಪುಸ್ತಕ ಬರೀತಾನೆ. ಆ ಪುಸ್ತಕದ ಹೆಸರು ಹಿಮಾಲಯನ್ ಬ್ಲಂಡರ್. ಅವನು ಬರಿತಾ 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 ಹೇಳ್ತಾನೆ, ಇಡೀ ರಾಷ್ಟ್ರ ರಕ್ಷಣೆಗೋಸ್ಕರ ನಿಂತಿರುವಂತಹ ಸೈನಿಕರನ್ನು ಕೇಳುವರಿರಲಿಲ್ಲ, ಮದ್ದು ಗುಂಡುಗಳಿರಲಿಲ್ಲ, ಊಟ ಇರಲಿಲ್ಲ, ನಿದ್ದೆ ಇರಲಿಲ್ಲ, ಬದುಕಿರಲಿಲ್ಲ. ಆವತ್ತಿನ ಸರ್ಕಾರವನ್ನು ನೆನಪು ಮಾಡಿಕೊಂಡ್ರೆ ರಕ್ತ ಕುದಿಯುತ್ತೆ ನನಗೊಬ್ಬ ಸೈನಿಕನಾಗಿ, ಮೇಜರ್ ಆಗಿ. ಇಡೀ ಪುಸ್ತಕ ಓದಿದ ಮೇಲೂ ಕೂಡ ಹಿಮಾಲಯನ್ ಬಂಡರ್ ಅನ್ನುವಂಥ ಇಡೀ ಪುಸ್ತಕವನ್ನ
ರಾಷ್ಟ್ರ ಕಾಯುವಂತ ಸೈನಿಕನಾದ ಮೇಜರ್ ದಳವಾಯಿಯಾದ ನಾನು ಬರೆದದ್ದನ್ನ ಪೂರ್ತಿ ಓದಿದ ನಂತರ ನಿಮಗೆ ಯಾರಿಗಾದರೂ ನೆಹರು ಕುಟುಂಬದ ಬಗ್ಗೆ ಏನಾದರೂ ಗೌರವ ಉಳಿದಿದ್ದರೆ, ನೆಹರು ಕುಟುಂಬದ ಬಗ್ಗೆ ನಿಮಗೇನಾದರೂ ಗೌರವ ಉಳಿದಿದ್ದರೆ ನಿಮ್ಮ ರಾಷ್ಟ್ರ ಪ್ರೇಮಕ್ಕೆ ನನ್ನ ಧಿಕ್ಕಾರ ಅಂತ ಹೇಳಿ ಅವನು ತನ್ನ ಪೂರ್ಣ ವಿರಾಮ ಕೊಡ್ತಾನೆ ಪುಸ್ತಕ. ಆದರೆ ಇವತ್ತೇನಾಗಿದೆ, ಇವತ್ತು ಭಾರತವನ್ನು ಒಂದ್ಸಾರಿ ಊಹೆ ಮಾಡಿಕೊಳ್ಳಿ. ಒಂದು ಕಾಲದಲ್ಲಿ ಧೂಂಡಾವರ್ತಿ ಮಾಡ್ತಾ ಇರುವಂತಹ ಚೀನಾ ಇವತ್ತು ಕೂಡ ಮುಂದುವರಿತಾ ಇದೆ. ಅಮೆರಿಕದ ನಿವೃತ್ತ ರಕ್ಷಣಾ ತಜ್ಞ ಒಂದು ವರದಿಯನ್ನು ಕೊಡ್ತಾನೆ. ಈಗ ಚೀನಾ ಮುಂದುವರಿತಾ ಇದ್ರೆ ಆ ಚೀನಾವನ್ನು ಎದುರಿಸುವಂತಹ ಶಕ್ತಿ ರಷ್ಯಕ್ಕಿಲ್ಲ, ಚೀನಾವನ್ನು ಎದುರಿಸುವಂತಹ ಶಕ್ತಿ ಅಮೆರಿಕಕ್ಕಿಲ್ಲ, ಬ್ರಿಟನ್ನಿಗಿಲ್ಲ. ಜಗತ್ತಿನಲ್ಲಿ ಧೂಂಡಾವರ್ತಿ ಮುಂದುವರಿಸುತ್ತಿರುವಂತಹ ಚೀನಾವನ್ನು ಎದುರಿಸುವಂತಹ ಶಕ್ತಿ ಯಾರಿಗಾದ್ರೂ ಇದ್ರೆ ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಮಾತ್ರ ಅಂತ ಹೇಳಿ. ಇದು ಬದಲಾದ ಭಾರತದ ಸ್ಥಿತಿ, ಬದಲಾದ ಭಾರತದ ಶಕ್ತಿ, ಬದಲಾದ ಭಾರತದ ಸಾಮರ್ಥ್ಯ. ಭಾರತೀಯ ಜನತಾ ಪಕ್ಷದ ಸಂಘ ಪರಿವಾರದ ಜನಸಂಘವನ್ನು ಕಟ್ಟಿ ಬೆಳೆಸಿದಂತ ಅನೇಕ ಹಿರಿಯರೊಂದು ಮಾತನ್ನು ಹೇಳ್ತಾ ಇದ್ರು. ನಮ್ಮ ಕಾಲದಲ್ಲಿ, ನಮ್ಮ ಜೀವಿತದ ಕಾಲದಲ್ಲಿ, ನನ್ನನ್ನು ಸೇರಿದಂತೆ ನಮ್ಮ ಜೀವಿತದ ಕಾಲದಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತದೆ ಎನ್ನುವಂತ ಹೆಮ್ಮೆ ನಮ್ಗಿರ್ಲಿಲ್ಲ, ನಂಬಿಕೆ ನಮ್ಗಿರ್ಲಿಲ್ಲ. ಕಾರಣಗಳು ಬೇರೆ ಬೇರೆ ಆಗಿತ್ತು. ಆದರೆ ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಬಂದ ನಂತರ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಆಯಿತು. ನಮ್ಮ ಕಣ್ಣೆದುರೇ ಬಾಲರಾಮನ ಪ್ರತಿಷ್ಠೆಯಾಗಿ ನೋಡುವಂತ ಅವಕಾಶಗಳು ನಮಗಾಯಿತು ಅಂತ ನಮ್ಮ ಅನೇಕ ಹಿರಿಯರನ್ನ ಕೇಳಿದಾಗ ನಮ್ಗೆ ಸಂತೋಷ ಆಗಿಬಿಡುತ್ತೆ. ನಾನು ಅತ್ಯಂತ ಮುಗ್ಧತೆಯಿಂದ ಒಂದು ಮಾತು ಕೇಳಿದ್ದೆ. ಅಡ್ವಾಣಿಯವರ ರಥಯಾತ್ರೆಯಾಗಿ ಎಷ್ಟೋ ವರ್ಷಗಳಾಯ್ತಲ್ಲ, ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ಲಿಕ್ಕೆ ಯಾಕೆ ಹಿಂಜರಿಕೆ ಮಾಡ್ತು? ಒಂದು 10 ವರ್ಷದ ಹಿಂದೆ ಕೊಟ್ಟಿದ್ದರೆ ರಾಮ ಮಂದಿರ ನಿರ್ಮಾಣ ಆಗ್ತಾ ಇತ್ತಲ್ಲ ಅಂತ ನಾನು ಹೇಳಿದೆ. ಆದರೆ ಕಾನೂನಲ್ಲಿ ತುಂಬಾ ಆಳವಾದದ್ದು ಅಧ್ಯಯನ ಇರುವವರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಕೂಡ ನೋಡುತ್ತಂತೆ. ನಾನೆಲ್ಲಿ ಆದರೂ ತೀರ್ಪು ಕೊಟ್ರೆ ಅದನ್ನು ಅನುಷ್ಠಾನ ಮಾಡುವ ಶಕ್ತಿ ಇರುವಂತಹ ದೇಶದ ಪ್ರಧಾನಿ ಇದ್ದಾನ ಅಂತ ಒಂದ್ಸತಿ ನೋಡುತ್ತಂತೆ. ಅದು ಇಣುಕಿ ನೋಡಿದಾಗ ದೇಶದ ಒಟ್ಟು ವ್ಯವಸ್ಥೆಗಳನ್ನು ಸರಿದೂಗಿಸುವಂತಹ ದೇಶದ ಪ್ರಧಾನಿಯ ಶಕ್ತಿಯನ್ನು ನೋಡುತ್ತಂತೆ. ನೋಡಿರ್ಬಹುದು, UPA ಸರ್ಕಾರ ಇದ್ದಾಗ ತೀರ್ಪು ಕೊಡುವ ಮುಂಚೆ ಒಂದ್ಸಾರಿ ಇಣುಕಿ ನೋಡಿರ್ಬಹುದು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದರು. ಆಗ ಸುಪ್ರೀಂ ಕೋರ್ಟ್ಗೆ ಅನ್ಸುತ್ತಂತೆ, ಇಲ್ಲ ಅಪಾಯ ಇದು, ನಾನೆಲ್ಲಿ ಆದ್ರೂ ತೀರ್ಪು ಕೊಟ್ಟರೆ ಅನುಷ್ಠಾನ ಮಾಡುವಂತ ಶಕ್ತಿ ಪ್ರಧಾನಿಗಿದೆ ಅಂತ ಅನ್ಸೋದಿಲ್ಲ ಅಂತ ಸುಪ್ರೀಂ ಕೋರ್ಟಿಗೆ ಅನಿಸಿಬಿಡುತ್ತಂತೆ. ಮತ್ತೆ ಮುಂದೆ ಹಾಕುತ್ತಂತೆ ಕೇಸನ್ನ. ಮುಂದೆ ಹಾಕಿ 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 ಒಮ್ಮೆ ಇಣುಕಿ ನೋಡುವಾಗ ಅದು ಅನಿಸಿಬಿಡುತ್ತಂತೆ, ಇಲ್ಲ ಈಗ ನಾನು ತೀರ್ಪು ಕೊಟ್ರೆ ರಾಮ ಜನ್ಮಭೂಮಿ ಪ್ರಕರಣದಲ್ಲಿ ಅನುಷ್ಠಾನ ಮಾಡುವಂತ ಶಕ್ತಿ ಇರುವಂತ ದೇಶದ ಪ್ರಧಾನಿಯೊಬ್ಬ ಇದ್ದಾನೆ ಅಂತ ಅನಿಸಿದ ಕೂಡಲೇ ಯಾಕೆ ತಡ ಮಾಡಿತು ಕೇಳಿದ್ರೆ, ನಮ್ಗನ್ಸೋದು ಯಾಕೆ ತಡ ಮಾಡಿತು ಕೇಳಿದ್ರೆ, ರಾಮ ಜನ್ಮಭೂಮಿಗೆ ಶಿಲಾನ್ಯಾಸ ಆದರೆ ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿದವರು ಕಾಶ್ಮೀರದ ಮುಫ್ತಿ, ಕರ್ನಾಟಕದ ಸಿದ್ದರಾಮಯ್ಯನವರು. ಎಂತ ಮುಫ್ತಿ? ಮುಫ್ತಿ ಮೊಹಮ್ಮದ್ ಮತ್ತು ಕರ್ನಾಟಕದ ಸಿದ್ದರಾಮಯ್ಯನವರು. ರಕ್ತದ ಓಕುಳಿ ಹರಿಯುತ್ತೆ ಅಂತ ಹೇಳಿ ಈಗ ತೀರ್ಪು ಬಂತಲ್ಲ, ಶಿಲಾನ್ಯಾಸ ಆಯ್ತಲ್ಲ, ಒಂದು ಹನಿ ರಕ್ತ ಇದ್ದವರು ಎದುರು ಬರಲಿಲ್ಲ. ಯಾಕಂದ್ರೆ ದೇಶ ಕಾಯುವಂತ ಗಡಿ ಕಾಯುವ ಸೈನಿಕರಿಗೆ ಕಲ್ಲು ಹೊಡೆದವ ಕೈ ಕೆಳಗೆ ಮಾಡುವುದ್ರ ಮೊದಲು ಅವನ ಎದೆ ಗುಂಡಾಕು ನಾನಿದ್ದೇನೆ ಅಂತ ಹೇಳುವಂತ ಗೃಹ ಮಂತ್ರಿ ಅಮಿತ್ ಶಾ ಇದ್ದಾರೆ. ಮೊದಲೇನಾಗಿತ್ತು? ಒಂದು ಕಾಲದಲ್ಲಿ ಕಾಶ್ಮೀರ ಏನಾಗಿತ್ತು? ಭಾರತದ ಅನ್ನ ತಿಂದು, ಭಾರತದ ಗಾಳಿ ಸೇವಿಸಿ, ಭಾರತದ ನೀರು ಕುಡಿದು AK-47 ಅನ್ನು ಹೆಗ್ಲಿಗೆ ಹಾಕೊಂಡಂತ ಉಗ್ರಗಾಮಿಗಳು, ಬನ್ನಿ ಭಾರತೀಯರೇ, ನಿಮ್ಮ ತಾಯಿ ಎದೆ ಹಾಲನ್ನು ನೀವು ಕುಡಿದದ್ದು ಹೌದಾದರೆ ಏನ್ ಶಬ್ದ ಹೇಳ್ತಾ ಇದ್ರು? ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಬನ್ನಿ ಭಾರತೀಯರೇ, ನಿಮ್ಮ ತಾಯಿ ಎದೆ ಹಾಲು ನೀವು ಕುಡಿದದ್ದು ಹೌದಾದರೆ ಕಾಶ್ಮೀರದ ಲಾಲ್ ಚೌಕದಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿ ವಾಪಸ್ ಹೋಗಿ ನೋಡೋಣ ಅಂತ ಹೇಳಿದಂತ ಉಗ್ರಗಾಮಿಗಳಿದ್ರು. ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ರು ಪಾಪ ಬುದ್ಧಿ ಇಲ್ಲದೆ ಇದ್ದವು, ಒಂದೊಂದು ಕೋಟಿ ಕೊಟ್ಟರೆ ಸುಮ್ಮನೆ ಇರ್ತವೆ ಅಂತ ಹೇಳಿದಂತ ಕಾಲ ಇತ್ತು. ಆದ್ರೆ ಇವತ್ತೇನಾಯ್ತು? ಭಾರತದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರ್ತಾ ಇರುವಾಗಲೇ ಆ 370 ರದ್ದು ಮಾಡಿ ಆ ಉಗ್ರಗಾಮಿಗಳನ್ನೆಲ್ಲ ಒಳಗಾಕಿ ಇವತ್ತು ಭಾರತದ ಕಾಶ್ಮೀರದಲ್ಲಿಂತ ಉಗ್ರಗಾಮ ಸಂಪೂರ್ಣ ತೊಡೆದು ಹೋಗಿ ಕಾಶ್ಮೀರದಲ್ಲಿ ಪ್ರತಿ ದಿವಸ ನಿಮ್ಮ ತಾಯಿ ಎದೆ ಹಾಲು ಕುಡಿದವರಾಗಿದ್ರೆ ಅಂತ ಹೇಳುವಂತ ಮಾತು ನಿಂತು ಕಾಶ್ಮೀರದಲ್ಲಿ ಪ್ರತಿ ದಿವಸ ಬೆಳಗ್ಗೆ 8 ಗಂಟೆಗೆ ಸರ್ಕಾರಿ ಕಚೇರಿಯ ಮೇಲೆ ಭಾರತದ ತ್ರಿವರ್ಣ ಧ್ವಜ ಹೆಮ್ಮೆಯಿಂದ ಆಕಾಶದತ್ತಕ್ಕೆ ಹಾರುವಂತ ದಿನಗಳು ಬಂತಲ್ಲ.
ಅದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ತಾಕತ್ತು ಅಂತ ಅನಿಸೋದಿಲ್ವಾ ನಮಗೆ? ಭಯೋತ್ಪಾದಕರ ಸ್ವಗ್ರ ಆಗಿರುವಂತಹ ಕಾಶ್ಮೀರ ಇವತ್ತು 32,000 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿ ಭಾರತದ ಮತ್ತೊಂದು ಸ್ವಿಟ್ಜರ್ಲೆಂಡ್ ಕಾಶ್ಮೀರ ಅನ್ನುವಂಥ ಗೌರವಕ್ಕೆ ಪಾತ್ರವಾಯಿತಲ್ಲ ದೇಶ. ಇದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬದಲಾವಣೆಗಳಂತ ಅನಿಸೋದಿಲ್ವಾ ನಮಗೆ? ತ್ರಿವರ್ಣ ಧ್ವಜ ಇರುವಂತ ಹುಡುಗ ಹೇಳ್ತಾನೆ ಇವತ್ತು ಭಾರತ್ ಮಾತಾಗೆ ಜೈ ಅಂತೇಳಿ. ಹಿಂದೇನಾಗಿದ್ಯಪ್ಪ ಕೇಳಿದ್ರೆ ಹಿಂದೆ ಕಲ್ಲು ಹೊಡಿತಾ ಇದ್ದೆ ನಾನು. ನನ್ನ ತಪ್ಪುದಾರಿಗೆ ಎಳೆದುಕೊಟ್ಟಿದ್ರು. ಸುಮ್ಮನೆ ಕಲ್ಲು ಹೊಡಿತಾ ಇರಲಿಲ್ಲ, 500 ರೂಪಾಯಿ ಕೊಟ್ಟಿದ್ರು ನನಗೆ. ಆ 500 ರೂಪಾಯಿಗೋಸ್ಕರ ಕಲ್ಲು ಹೊಡಿತೇನೆ. ಇವತ್ತು ನನಗೆ ನರೇಂದ್ರ ಮೋದಿ ಅವರು ಬದುಕನ್ನು ಕಟ್ಟಿಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಹೇಳ್ತೇನೆ ಭಾರತ್ ಮಾತಾ ಕಿ ಜೈ ಅಂತೇಳಿ. ಬದಲಾದ ಭಾರತ 2014ರಲ್ಲಿ ನಾವು ಹೇಳ್ತಾ ಇರುವಂತ ಬದಲಾದ ಭಾರತ, ಸಮರ್ಥ ಭಾರತ, ಸಮೃದ್ಧ ಭಾರತ, ಶಕ್ತಿಶಾಲಿ ಭಾರತ, ಸ್ವಾಭಿಮಾನಿ ಭಾರತ ಇವತ್ತು ನಿರ್ಮಾಣ ಆಗಿದೆ ಅನ್ನುವ ಕಾಲಘಟ್ಟದಲ್ಲಿ ಈ ಚುನಾವಣೆ ಬಂದಿದೆ. ನಾನಿನ್ನು ವಿನಂತಿ ಮಾಡಲಿಕ್ಕೆ ಬಂದೆ. ದೇಶ ಇವತ್ತು ಶಕ್ತಿಶಾಲಿಯಾಗಿ ಇಡೀ ಭಾರತ್ ಮಾತಾ ಕಿ ಜೈ ಎನ್ನುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ನಾನು ವಿಧಾನಸೌಧದಲ್ಲಿ ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೆ. ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಾ ಇರುವಾಗಲೇ ನಾಸೀರ್ ಹುಸೇನ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಮಗೆ ನಷ್ಟ, ಒಳ್ಳೇದಾಗಲಿ ಅಂತ ನಾವು ತಿಳ್ಕೊಂಡ್ರೆ ಕರ್ನಾಟಕದ 6.5 ಕೋಟಿ ಜನರ ಆತ್ಮ ಅಂತ ಪರಿಗಣಿಸಿರುವಂತಹ ವಿಧಾನಸೌಧ, ರಾಷ್ಟ್ರಭಕ್ತ ಕೆಂಗಲ್ ಹನುಮಂತಯ್ಯನವರು ಕಟ್ಟಿರುವಂತಹ ವಿಧಾನಸೌಧ, ಪ್ರಜಾತಂತ್ರದಲ್ಲಿ ಕರ್ನಾಟಕದ ದೇಗುಲ ಯಾವುದು ಕೇಳಿದ್ರೆ ಅದು ವಿಧಾನಸೌಧ. ಆ ವಿಧಾನಸೌಧದಲ್ಲಿ ನಿಂತುಕೊಂಡು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವಂತ ಮಟ್ಟಕ್ಕೆ ಬಂದಾಗ ಕರ್ನಾಟಕದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಕರ್ನಾಟಕದ ಮುಖ್ಯಮಂತ್ರಿ, ಗೃಹ ಮಂತ್ರಿ ಎಲ್ಲ ಮಂತ್ರಿಗಳು ಕೂಡ ಆ ಭಯೋತ್ಪಾದಕರ ಬಗ್ಗೆ ಸಾನುಭೂತಿ ಹೊಂದಿದ್ರಲ್ಲ, ಅದು ನಮ್ಗೆ ಅತ್ಯಂತ ನಾಚಿಕೆ ಅನಿಸಿಬಿಡ್ತು. ಕೋಪ ಬರುವುದು, ಸಿಟ್ಟು ಬರುವುದು ಬೇರೆ, ಸಂಕಟ ಆಗುವುದು, ನಾಚಿಕೆ ಆಗುವುದು ಬೇರೆ. ನಾನು ಕೇಳಿದೆ ಸಿದ್ದರಾಮಯ್ಯನವರಿಗೆ, ನಿಮ್ಮ ಆತ್ಮವನ್ನು ಪ್ರಶ್ನೆ ಮಾಡಿಕೊಳ್ಳಿ. ನೀವು ಹಾಗಾಗಿಲ್ಲ, ನಿಮ್ಮ ಇಡೀ ಸರ್ಕಾರ ಹೇಳುತ್ತೆ ಇಲ್ಲ ಪಾಕಿಸ್ತಾನಕ್ಕೆ ಜಯವಾಗಲಿ ಅಂದದ್ದಲ್ಲ, ನಾಸೀರುದ್ದೀನಿಗೆ ಜಯವಾಗಲಿ ಅಂತ ಹೇಳುದು. ನಮಗೂ ಗಡಿಬಿಡಿ. ಹೌದಾ ಹಾಗಾದ್ರೆ ಅಂತೇಳಿ, ಹೌದಾ ಹಾಗಾದ್ರೆ ನಾನು ಹೇಳಿದ್ದೆ ತಪ್ಪ ಅಂತ ನಾನು ಯೋಚನೆ ಮಾಡಿದೆ. ವಿಧಿವಿಜ್ಞಾನ ಸಂಸ್ಥೆಯ ವರದಿ ಬಂದ ನಂತರ ಒಂದೊಂದು ಅಕ್ಷರವನ್ನು ಬದಲಿಸಿ ಕೇಳಿದ ನಂತರ ನಮ್ಗೆ ಅರ್ಥ ಆಯ್ತು ಆ ಸರ್ಕಾರ ಎಂತ ಮಟ್ಟಕ್ಕೆ ಕೇಳಿದ್ರು. ನಾನು ಸಿದ್ದರಾಮಯ್ಯನವರೇ, ನಿಮ್ಮ ಆತ್ಮ ಪ್ರಶ್ನೆ ಮಾಡ್ಕೊಳ್ಳಿ ಅಂತೆ. ಗೃಹ ಮಂತ್ರಿ ಹೇಳಿದೆ, ನಿಮ್ಮ ಆತ್ಮ ಪ್ರಶ್ನೆ ಮಾಡ್ಕೊಳ್ಳಿ, ಇದು ಸರಿ ಅನ್ಸುತ್ತಾ ನಿಮಗೆ ಅಂತೇಳಿ. ಎಲ್ಲಿಂದ ಎಲ್ಲಿಗೆ ಬಂತು ಸರ್ಕಾರದ ಸ್ಥಿತಿ? ಅಲ್ಲ ಅಂತ ಹೇಳುದು, ಹಾಗೆ ಇಲ್ಲ ಅಂತ ಹೇಳಿದ್ವಿ. ನನಗನ್ಸುತ್ತೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದು ರಾಜ್ಯ ಸರ್ಕಾರ ಕೇಂದ್ರದ ಜೊತೆಯಲ್ಲಿ ಸಂಘರ್ಷಕವಾದಂತಹ ವಾತಾವರಣ ನಿರ್ಮಾಣ ಮಾಡಿ ಭಾರತದ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತಂದಿರುವಂತಹ ಯಾವುದಾದ್ರೂ ಭಾರತದ ಒಂದು ಸರ್ಕಾರ ಇದ್ರೆ ಅದು ಅತ್ಯಂತ ಕೆಟ್ಟದಾಗಿ ನಡ್ಕೊಂಡಂತ ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳಿದೆ ನಾನು. ಕಾವೇರಿ ಎಂತ ರೀತಿ ಬದಲಾವಣೆ ಮಾಡ್ತಾರೆ ನೋಡಿ. ಯಾವ ರೀತಿ ಬದಲಾವಣೆ ಮಾಡ್ತಾರೆ ಅಂದ್ರೆ, ಇವತ್ತು ಮಾಧ್ಯಮದವ್ರು ಕೇಳಿದ್ರು ನನಗೆ, ನೀವು ಕಡಿಮೆ ಹಣ ಕೊಡ್ತಾ ಇದ್ದೀರಂತೆ ಕೇಂದ್ರ ಸರ್ಕಾರದಿಂದ, ಸುಪ್ರೀಂ ಕೋರ್ಟಿಗೆ ಹೋಗ್ತಾರಂತೆ. ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇರುವುದಲ್ಲ, ಜನರ ಮನಸ್ಸನ್ನು ಬದಲಾಯಿಸಲಿಕ್ಕೋಸ್ಕರ ಹೋಗ್ತಾ ಇರುವುದು. ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿ ಹೋಗಿದೆ. ಭಯೋತ್ಪಾದಕರಿಗೆ ರಾಜಸ್ಥಾನ ಯಾವುದು ಕೇಳಿದ್ರೆ ಅದು ಕರ್ನಾಟಕ ಅನ್ನುವಂಥ ಭಾವನೆ ಬಂದಿದೆ. ಉಗ್ರಗಾಮಿಗಳಿಗೆ ನೆಮ್ಮದಿಯಾಗಿರುವಂತಹ ಸ್ಥಳ ನಾವು ಎಲ್ಲಿರಬಹುದು ಕೇಳಿದ್ರೆ ಕರ್ನಾಟಕ ಅನ್ನುವಂಥ ಭಾವನೆ ಬಂದಿದೆ. ಆ ಕಾರಣಕ್ಕೆ ಈ ಕಾನೂನು ವ್ಯವಸ್ಥೆ ಹದಗೆಟ್ಟಿರುವುದನ್ನ ಜನರ ಮನಸ್ಸನ್ನು ಬದಲಾಯಿಸಲಿಕ್ಕೋಸ್ಕರ ಇವತ್ತು ಕಾನೂನಿನ ಹೆಸರಿನಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ನಾಟಕವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಈ ನಾಟಕ ಮೊದಲು ಮಾಡಿದ್ರು ಅವರು. ಕಾವೇರಿ ನೀರಿಗೋಸ್ಕರ ಜಗಳ ಆಯಿತು, ಕಾವೇರಿ ನೀರಿಗೋಸ್ಕರ ಗಲಾಟೆ ಆಯಿತು, ವಾದ ಆಯಿತು, ಪ್ರತಿಭಟನೆ ಆಯಿತು. ಬರ ಪರಿಹಾರವನ್ನು ಕೊಡ್ತಾ ಇಲ್ಲ ಸರ್ಕಾರ ರಾಜೀನಾಮೆ ಕೊಡಬೇಕಾಗುತ್ತೆ ಅಂತ ಹೇಳಿದೆ ನಾನು ಪ್ರತಿಪಕ್ಷದ ನಾಯಕನಾಗಿ. ಸರ್ಕಾರ ತುದಿಗಾಲಲ್ಲಿ ನಿಂತಿತ್ತು. ಕೂಡಲೇ ಸರ್ಕಾರ ಏನ್ ಮಾಡ್ತು ಗೊತ್ತಾ ನಿಮಗೆ? ಹುಲಿ ಉಗುರು ಅಂತ ಹೇಳಲಿಕ್ಕೆ ಶುರು ಮಾಡ್ತು. ಹುಲಿ ಉಗುರು ಅಲ್ಲ, ಯಾರು ಹುಲಿ ಉಗುರು ಅಲ್ಲ ಸಿದ್ದರಾಮಯ್ಯನವರೇ, ನೀವು ಕೊಡಬೇಕಾದ ಉತ್ತರ ಎಲ್ಲಿ ಅಂತ ಹೇಳಿದ್ರೆ, ಕಾವೇರಿ ನೀರಿನ ಬಗ್ಗೆ ಸಮಸ್ಯೆಗಳಾಗಿದೆ, ಕಾವೇರಿಯ ಕೊಳ್ಳ ಬರದಾಗ್ತಾ ಇದೆ, ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಿ, ನೀವು ಪರಿಹಾರ ಕೊಡಿ, ಇಲ್ಲದ ರಾಜೀನಾಮೆ ಕೊಡಿ ನೀರಾವರಿ ಮಂತ್ರಿ ಅಂತ. ಕೂಡಲೇ ಹುಲಿ ಉಗುರು. ಇದ್ಯಾರ ನಿಮ್ಮ ಮಡಿಕೇರಿಯಲ್ಲಿ ಇಬ್ಬರು ಪುರೋಹಿತರಿದ್ರು,
ಅವ್ರು 2 ಹುಲಿ ಉಗುರು ಹಾಕೊಂಡು ಅವ್ರನ್ನ ಹಿಡಿದು ಅಲ್ಲ ಇದೆಯಾ ಅವ್ರಿಬ್ಬರನ್ನ ತೆಗೆದು ಜೈಲಿಗೆ ಹಾಕಿ. ಅಲ್ಲಪ್ಪ ಹುಲಿ ಕೊಂದವ್ರು ಯಾರು ಅಂತ ಕೇಳಿದೆ ನಾನು. ಅಲ್ಲಪ್ಪ ಹುಲಿ ಕೊಂದವ್ರನ್ನ ತೋರಿಸಿಕೊಟ್ಟಿಯಪ್ಪ, ಅವ್ರನ್ನ ಹಿಡಿದು ಜೈಲಿಗೆ ಹಾಕಿಬಿಟ್ಟು ಯಾವ್ದೋ ಹುಲಿ ಉಗುರು ಉಂಟಂತೇಳಿ. ಈಗ ನವಿಲಗಿರಿ ಎಷ್ಟು ಕಡೆ ಇಲ್ಲ, ನೀವು ಅವನ್ನೆಲ್ಲ ಜೈಲಿಗೆ ಹಾಕ್ತೀರ? ಇಲ್ಲ, ಹುಲಿ ಉಗುರು ಶ್ರೀನಿವಾಸ ಪೂಜಾರಿ ನಿಮ್ಗೆ ಗೊತ್ತಿಲ್ಲ ಹುಲಿ ಉಗುರು. ಅದೇ ಒಬ್ಬ ಹಳ್ಳಿಕಾರ ಅಂತೇಳಿ ಹೊರತೂರು ಸಂತೋಷ್, ಆ ಪುಣ್ಯಾತ್ಮ ಹಿಡಿದೊಳಗೆ ಹಾಕಿಬಿಟ್ಟು ಅವ್ ಏನ್ ಮಾಡಿದ, ಒಂದು ಹುಲಿ ಉಗುರು ಹಾಕಿ. ನಾನು ಹೇಳಿದೆ ಆ ಹಳ್ಳಿಕಾರನ್ ಜೈಲಿಗೆ ಹಾಕಿರಿ, ಅದೇ ಇಬ್ರು ಪುರೋಹಿತನ ಜೈಲಿ ಹಾಕಿರಿ. ಈಗ ಬಿಜೆಪಿಯವರು ಕಾಂಗ್ರೆಸ್ ಅಲ್ಲಿ ದೊಡ್ಡ ದೊಡ್ಡವ್ರ ಹತ್ರ ಉಗುರು ಉಂಟು ಬಂತಲ್ಲ, ಏನ್ ಮಾಡುದು, ಅವರಿಗೆಲ್ಲ ನೋಟಿಸ್ಕೊಡ್ತೇವೆ. ಅಲ್ಲ ಇದೆಂತ ಇದು, ಆ ಬಡಪಾಯಿಗಳನ್ನಿಬ್ಬರ ಪುರೋಹಿತರ ತೆಗೆದು ಜೈಲಿ ಹಾಕಿ ನೀವು, ಈ ದೊಡ್ಡವರೆಲ್ಲ ಬಂದ ಕೂಡಲೇ ಅವರಿಗೆಲ್ಲ ನೋಟಿಸ್ಕೊಡುದು ಹೇಗೆ? ಪೊಲೀಸರು ಹೋಗಿ ನಿಂತ್ಬಿಟ್ಟಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮನ ಮಗನ ಅವ್ರ ಮನೆಯಲ್ಲಿ ಹೋಗಿ ನಿಂತು ಏನು ಒಂದು ನೋಟಿಸ್ ಕೊಟ್ಟು ತಗೊಂಡು ಬಂದೇವೆ, ಯಾರು ತಗೊಂಡು ಹೊಟ್ಟಿಲ್ಲ, ನಮ್ಮ ಮರ್ಯಾದೆ ಉಳಿಬೇಕು. ಅವರಂತ ಹಿಡಿದು ಜೈಲಿ. ಅಲ್ಲಿ ಈ ನಾಟಕ ಹೊಸದಾಗಿ ಮಾಡ್ತಾ ಇದ್ದೀನಿ. ಅನ್ನಭಾಗ್ಯ 10 kg ಬೇಕೋ ಬೇಡೋ ಕೇಳಿಲ್ವ ನೀವು? ಅಲ್ಲ ಕೇಳಿಲ್ವ? ಅನ್ನಭಾಗ್ಯ ಕೊಟ್ಟೆ 10 kg ಅಕ್ಕಿ ಬೇಕೋ ಬೇಡೋ? ಅಲ್ಲಿದ್ದವರೆಲ್ಲ ಬೇಕು. ಯಾರು ಅಕ್ಕಿ ಕೊಟ್ಟಿದ್ದಾರೆ? ನಾನು ವಿಧಾನಸೌಧದಲ್ಲಿ ಕೇಳಿದೆ, ಇಲ್ಲಲ್ಲ, ಕರ್ನಾಟಕ ರಾಜ್ಯದಲ್ಲಿರುವಂತಹ BPL ಕುಟುಂಬಗಳಿಗೆ ಪ್ರತಿ ವ್ಯಕ್ತಿಗೆ 5 kg ಅಂತೆ. ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ ಪ್ರತಿ ತಿಂಗಳು 22 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಕರ್ನಾಟಕಕ್ಕೆ ಉಚಿತವಾಗಿ ಕೊಡ್ತಾ ಇದೆ. 22 ಲಕ್ಷ ಕ್ವಿಂಟಲ್ ಅಕ್ಕಿ, ಪ್ರತಿಯೊಬ್ಬರಿಗೆ 5 kg ಅಂತೆ. ಸಿದ್ದರಾಮಯ್ಯನವರೇ, ನೀವು ಒಂದು ಕಾಳು ಅಕ್ಕಿ ಕೊಟ್ಟಿಲ್ಲ. ಮೊದಲೇನಾಗಿತ್ತು ಅಂದ್ರೆ 3 ರೂಪಾಯಿ ರಾಜ್ಯ ಸರ್ಕಾರ ಕೊಟ್ಟು 29 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು. ಈಗ ನರೇಂದ್ರ ಮೋದಿ ಅವರು ಆ 3 ರೂಪಾಯಿಯನ್ನು ತೆಗೆದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ ಕೊಡುತ್ತೆ. ಸಾಗಾಟದ ವೆಚ್ಚವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಅನ್ನಭಾಗ್ಯ ಕೊಟ್ಟೆ, ಬೇಕೋ ಬೇಡೋ ನಿಮ್ಗೆ? ಒಂದು ಕಾಳಕ್ಕಿ ಕೊಟ್ಟರು ತೋರಿಸಿ, ಒಂದು ಕಾಳಕ್ಕಿ. ನಾನು ಸದನದಲ್ಲಿ ಹೇಳಿದೆ, ಪರವಾಗಿ ಕೈ ಎತ್ತಾರೆ ಶ್ರೀನಿವಾಸ ಪೂಜಾರರು ಹೋಗಿ. ಮತ್ತು ಎಂತ ನಂಬಿಕೆ ಅಂದ್ರೆ, ಶ್ರೀನಿವಾಸ ಪೂಜಾರರನ್ನ ಯಾರು ಪ್ರಶ್ನೆನೂ ಕೇಳಲ್ಲ. ಇಲ್ಲಿಂದ ಡೆಲ್ಲಿಗೆ ಹಚ್ಚಿಬಿಟ್ರೆ ಸಾಕು, ಅಲ್ಲಿ ಪಕ್ಷ ಏನ್ ತೀರ್ಮಾನ ತಗೊಳ್ತದೆ ಅದ್ರಲ್ಲಿ ಒಂದೇ ಚೂರು ಅಪಸ್ವರ ಇಲ್ಲದೆ ಕರೆಕ್ಟಾಗಿ ಕೈ ಎತ್ತಿ ಅದನ್ನ ಪಾಲನೆ ಮಾಡಿ ಬರುವಂತ ಒಬ್ಬ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತನನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಮಾಡಿದೆ. ನನಗೂ ಶ್ರೀನಿವಾಸ ಪೂಜಾರಿಗೂ ಬಹಳ ವರ್ಷಗಳ ವಿಶ್ವಾಸ. ನಾನು 1991ಕ್ಕೆ ಮಂಡಲ ಅಧ್ಯಕ್ಷ ಆದೆ. 91 ಶ್ರೀನಿವಾಸ ಅಣ್ಣ 92ನೇ ಇಸ್ವಿಗೆ ಗ್ರಾಮ ಪಂಚಾಯತಿ ಮೆಂಬರ್ ಆಗಿಬಿಟ್ರು. ಬಿಜೆಪಿಯಿಂದಾನೆ, ಮತ್ತೆ ಸ್ಪಷ್ಟತೆ ಇರಲಿ. 92ಕ್ಕೆ ಆದ್ರು, ತಾಲೂಕ್ ಪಂಚಾಯತಿ ಆದ್ರು, ಜಿಲ್ಲಾ ಪಂಚಾಯತಿ ಆದ್ರು. 99ಕ್ಕೆ ಶ್ರೀನಿವಾಸ ಪೂಜಾರರು ವಿಧಾನ ಸಭೆಗೆ ಅಭ್ಯರ್ಥಿ ಆದ್ರು. 99 ಸೋತ್ರು. 2004 ನಾನು ಗೆದ್ದೆ, ಅವ್ರು ಸೋತ್ರು. ಅಲ್ಲಿಂದ ಮುಂದೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆದವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಅವತ್ತದು ಯಾವ ಗಳಿಗೆಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಆಯ್ಕೆ ಆದ್ರೂ ಗೊತ್ತಿಲ್ಲ ನೋಡಿ. ನಾನು 2 ಸೋತ್ ಗೆದ್ದಿದ್ದು, ಅವರು 2 ಸೋತ್ ಗೆದ್ದಿದ್ದು. ಆದ್ರೆ ನಾನು ಸ್ವಲ್ಪ ದೂರ ಹೋಗ್ತಿದ್ದಂಗೆ ವಾಪಸ್ ಹಿಂದಕ್ಕೆ ತಿರುಗಿ ನೋಡಕ್ ಶುರು ಆದ್ರೆ ಶ್ರೀನಿವಾಸ ಅಣ್ಣನಿಗೆ ಎಲ್ಲಿ ಹಿಂಗೆ ಹೋಗ್ತಾ ಡೆಲ್ಲಿ ತನಕಕ್ಕೂ ಏನು ಅಡ್ಡ ಎಲ್ಲೂ ಇಲ್ಲೇ ಇಲ್ಲ. ಶ್ರೀನಿವಾಸ ಅಣ್ಣ ಡೆಲ್ಲಿ ತನಕ ಈಗ ಪಕ್ಕ. ಈಗ ಅವ್ರ ಅದೃಷ್ಟ ಹಂಗೆ ಬರ್ದಿದೆ. ಆದ್ರೆ ನಂಗೊಂಚೂರು ಇಷ್ಟು ಕಡಿಮೆ ಬರ್ತಿತ್ತು. ನಾನು ಶ್ರೀನಿವಾಸ ಅಣ್ಣ ವೈಯಕ್ತಿಕವಾದ ಸ್ನೇಹಿತರು. ಶ್ರೀನಿವಾಸ ಪೂಜಾರರು ವ್ಯಕ್ತಿತ್ವಕ್ಕೆ ಒಂದೇ ಒಂದು ಲೈನಲ್ಲಿ ಹೇಳ್ತೀನಿ ಕೇಳಿ. ಶ್ರೀನಿವಾಸ ಪೂಜಾರರು ಒಬ್ಬ ಫೋಟೋಗ್ರಾಫರ್, ಒಬ್ಬ ಸಾಧಾರಣ ಬಡ ಕುಟುಂಬದಿಂದ ಬಂದಿರುವಂತ ಒಬ್ಬ ಮನುಷ್ಯ. ಒಬ್ಬ ಫೋಟೋಗ್ರಾಫರ್ ಏನ್ ಮಾಡ್ತಿದ್ರು? ಬೇರೆಯವ್ರದ್ದೆಲ್ಲ ಫೋಟೋ ತೆಗಿತಿದ್ರು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ರೂಪಣೆ ಆಗ್ತದೆ ಮತ್ತು ಹೇಗೆ ರೂಪಿಸ್ಕೊಂಡಾಗ್ತದೆ ಅಂತ ಹೇಳೋದಕ್ಕೆ ಶ್ರೀನಿವಾಸ ಪೂಜಾರರು ಒಂದು ಉದಾಹರಣೆ. ಇವತ್ತಿಗೆ ಈ ಸಭೆ ಮುಗಿದ ಮೇಲೆ ನಂಗೊಂದು ಕೆಲಸ ಇದೆ. ಶ್ರೀನಿವಾಸ ಅಣ್ಣನ ಅರ್ಜೆಂಟ್ ಬಾಳಂದೂರಿಗೆ ಲೇಟ್ ಆಯ್ತು, ಹೊರಡಿ ಅಂತೇಳಿ ನಾ ಎಳ್ಕೊಂಡು ಹೊರಡೋದು. ಜನ ತಡೀರಿ, ಒಂದು ಸೆಲ್ಫಿ ಬೇಕು, ನಂಗೊಂದು ಸೆಲ್ಫಿ ಬೇಕು ಅಂತ. ಮುಂಚೆ ಶ್ರೀನಿವಾಸ ಅಣ್ಣ ಫೋಟೋ ಹೊಡಿತಿದ್ರು. ಈಗ ಶ್ರೀನಿವಾಸ ಅಣ್ಣನ ಜೊತೆ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಳ್ಳೋದೇ ಒಂದು ಖುಷಿ. ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಯಾವ ಮಟ್ಟಕ್ಕೆ ಬೆಳಿಬಹುದು ಮತ್ತು ಬೆಳೆಸ್ಕೋಬಹುದು ಅಂತ ಹೇಳೋದಕ್ಕೆ ಶ್ರೀನಿವಾಸ ಪೂಜಾರರು ಒಂದು ಉದಾಹರಣೆ. ನಮಗೆ ಹೆಮ್ಮೆ, ನಮ್ಮ ಅಭ್ಯರ್ಥಿ ಇಷ್ಟು ಕೆಪಾಸಿಟಿ ಇರೋ ಅಭ್ಯರ್ಥಿ ಇದ್ದಾರೆ ಅಂತ. ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ದೇವರಾಜ್ ಶೆಟ್ಟರ್ ಎಲ್ಲ ಹೇಳಿದ್ರು.
ಅವ್ರ ಬಗ್ಗೆ ಏನು ಹೇಳೋದೇ ಬೇಡ. ಅವ್ರಿಗೆ ಒಂದೇ ಒಂದು ಅಭ್ಯಾಸ ಇರೋದು, ಅವ್ರು ಇದ್ದ ಪಕ್ಷಕ್ಕೆ ಭಿನ್ನಮತಿಯರು. ಅವ್ರು ಯಾವ ಪಕ್ಷದಲ್ಲಿ ಇರ್ತಾರೋ ಆ ಪಕ್ಷಕ್ಕೆ ಪಕ್ಕಾ ಭಿನ್ನಮತಿಯರು ಅವರು. ಅದರಲ್ಲೇನು ಎಳ್ಳೆ ಮಾತಿಲ್ಲ. ಈ ಶ್ರೀನಿವಾಸಣ್ಣ ಒಂದಿನ ನಂಗೆ ಕೇಳಿದ್ರು ಬೆಂಗಳೂರಲ್ಲಿ, ನಾನೇ MLA ಇದ್ದೆ, ಜೀವರಾಜರೇ ಈ ಜಯಪ್ರಕಾಶ್ ಹೆಗಡೆ ಅವ್ರನ್ನೊಂದು BJP ಸೇರಿಸಿ ಬಿಡುವ ಅಂತ. ಅಲ್ರಿ ನೀವು ಅವರು ಇಬ್ರು ಎದುರ ಬದ್ರ ಎಲೆಕ್ಷನ್ ಮಾಡಿದವರು ನಿಮ್ಮ ಎದುರುಗಡೆ ನೀವೇ ಸೇರಿಸ್ತೀರಲ್ರಿ, ಎಂತ ಬರ್ತಾರಂತೆ, ಬರ್ಲಿ ಬಿಡಿ ಅತ್ಲಾಗೆ, ಅವಾಗ ಎಲೆಕ್ಷನ್ ಮಾಡಿದ್ದಲ್ಲ ಈಗ ಬರಲಿ ಅಲ್ಲ ಅಂದರು. ನೀವೆಲ್ಲ ತೀರ್ಮಾನ ಮಾಡಿದ್ರೆ ನಮಗೆ ಅಂತ ಅವತ್ತು ಇವರೆಲ್ಲ ಇವರು ಸುನಿಲ್ ಎಲ್ಲ ಸೇರಿ ನನಗೂ ಹೇಳಿದ್ರು ನೀವು ಒಂದು ಮಾತಾಡಿ ಅಂತ. ನಾನು ಒಂದು ಮಾತಾಡಿದೆ, ಹೆಗಡೆ ಬನ್ನಿ ಅತ್ಲಾಗೆಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ. ಅಲ್ಲ ನನಗೇನು ಬೇಡ, ಇನ್ನ ಒಂದು ಸಜ್ಜನ ರಾಜಕಾರಣಿಯ ಕೆಳಗಡೆ ಕೆಲಸ ಮಾಡಬೇಕು, ಮೋದಿ ಕೆಳಗಿರೋದೇ ನನ್ನ ಭಾಗ್ಯ ಎಲ್ಲ ಹೇಳಿದ್ರು. ಎಂತಕ್ಕೆ ಅಂದ್ರೆ ಕಾಂಗ್ರೆಸ್ಸಿಂದ ಹೊರಗಾಕಿದ್ರು ಅವ್ರನ್ನ. ಸತ್ಯವಾಗಲು ಜೋಕ್ ಮಾಡ್ತಿಲ್ಲ, ನಾನು ಹೊರಗಾಕಿದ್ರು. ನಾವು ಆಯ್ತು ಹೆಗಡೆ ಸೇರ್ತಾರಲ್ಲ ಅಂತ ಬೆಂಗಳೂರಿಗೂ ಹೋಗಿದ್ದು, ನಾನು ಹೋಗಿದ್ದೆ, ಇವರು ಇದ್ರು, ಸುನಿಲ್ ಇದ್ದೆ, ಎಲ್ಲ ಇದ್ದು. ಎಲ್ಲ ರಿಸೀವ್ ಮಾಡಿ ಕರ್ಕೊಂಬಂದು ಜಯಪ್ರಕಾಶ್ ಹೆಗಡೆ ಅವ್ರನ್ನ ಜೈ ಅಂತೇಳಿ ಎಲ್ಲ ಪಾರ್ಟಿಗೆ ಸೇರಿಸಿ ಕೂರ್ಸಾಯ್ತು. ಸುಮ್ಮನೆ ಇರುವಾಗ ಬೇಡ, ನಾನು ಈ ನನ್ನ ಎಲೆಕ್ಷನ್ ಶುರು ಆಯ್ತಲ್ಲ 2018ರದ್ದು, ನಾನು ಸುಮ್ಮನೆ ಕೂತವನು ಯೋಚನೆ ಮಾಡಿದೆ. ಈ ರಾಮಸ್ವಾಮಿ ಅವರು ಒಂದು ಐಡಿಯಾ ಕೊಟ್ಟರು ನನಗೆ, ಅವರು ಇವ್ರನ್ನೆಲ್ಲ ಕರೆಯೋದು ಬೇಡ ಸರ್, ಜಯಪ್ರಕಾಶ್ ಹೆಗಡೆ ಅವ್ರನ್ನ ಕರೆದ್ಬಿಡೋಣ ನಾಮಿನೇಷನ್ ಭಾಷಣಕ್ಕೆ ಅಂತ. ನಾನು ನಾಮಿನೇಷನ್ ಹಾಕ್ತೀನಲ್ಲ 18ಕ್ಕೆ, ಆ ಭಾಷಣಕ್ಕೆ ಜಯಪ್ರಕಾಶ್ ಹೆಗಡೆ ನಮ್ಮ ಭಾಷಣಕಾರರು. ಫೋನ್ ಮಾಡಿ ಕೇಳಿದೆ, ಹೆಗಡೆ ನಾನು ನಾಮಿನೇಷನ್ ಹಾಕ್ತಾ ಇದ್ದೀನಿ, ತಾವು ಆ ಕಾರ್ಯಕ್ರಮಕ್ಕೆ ಬರಬೇಕು ಅಂದೆ. ಎಲ್ಲ ಬರ್ತೀನಿ ಅಂದರು. ನಾನು ನಿಮ್ಮೊಬ್ಬರನ್ನೇ ಕರೆಯೋದು, ಬೇರೆ ಯಾರನ್ನೂ ಕರೆದಿಲ್ಲ, ಮತ್ತೆ ನೀವು ಬಂದು ಆ ಸಭೆಯಲ್ಲಿ ಭಾಷಣ ಮಾಡ್ಬೇಕಂತ ಹೇಳಿದೆ. 100% ಬರ್ತೀನಿ ಜೀವರಾಜ್ರೆ, ನೀವು ಕರೆಯೋದು ಹೆಚ್ಚ ನಾನು ಬರೋದು ಹೆಚ್ಚ ಅಂದರು. ನನ್ನ ನಾಮಿನೇಷನ್ ದಿನ ಬೆಳಗ್ಗೆ ಹಿಮ್ರಳ್ಳಿ ಗಣಪತಿಗೆ ಪೂಜೆ ಮಾಡಿಸಿ ವೀರಭದ್ರ ದೇವಸ್ಥಾನಕ್ಕೆ ಬಂದೆ. ಮೆಟ್ಲತ್ತಿ ಮೇಲೆ ಬಂದು ನಿಂತ್ಕೊಂಡು ನಾನು ರಾಮಸ್ವಾಮಿ ಎಲ್ಲ ಇದ್ದು, ಸತೀಶು ಇದ್ರು. ಜಯಪ್ರಕಾಶ್ ಹೆಗಡೆಗೆ ಒಂದು ಫೋನ್ ಹಚ್ಚಿದೆ, ಹೆಗಡೆ ಎಷ್ಟೊತ್ತಿಗೆ ಬರ್ತೀರಿ ನಾಮಿನೇಷನ್ನು ಇದಕ್ಕೆ ಅಂತ. ನೋಡಿ ನಿಮಗೆ ಏನೇನು ಪದ ಬೈಯಕ್ಕೆ ಬರ್ತದೆ ಅದೆಲ್ಲ ನೆನಪಿಸ್ಕೊಳ್ಳಿ. ಅಷ್ಟು ಪದ ಬೈದ್ರು ನನಗೆ. ನಾನು ಕೇಳಿದೆ ಎಂತಕ್ಕೆ ಬೈತಾ ಇದೀರಿ ನೀವು ನನಗೆ ಅಂತ. ಅಷ್ಟು ಹೇಳಿದ ಕೂಡಲೇ ಯಡಿಯೂರಪ್ಪಗೆ ಬೈದರು, ಶೋಭಕ್ಕೆ ಬೈದರು, ಎಲ್ಲರಿಗೆ ಬೈದರು. ನಾನು ಮತ್ತೆ ಕೇಳಿದೆ, ನಿಮಗೆ ನಾನು ಮಾಡಿದ್ದಾದ್ರೂ ಏನು ತಪ್ಪು ಅಂತ ಬೈತಾ ಇದ್ದೀರಿ, ನಿಮ್ಮನ್ನು ಕೇಳಿ ನಾನು ನೀವು ಭಾಷಣಕ್ಕೆ ಬರ್ತೀರಿ ಅಂತ ಹಾಕಿದ್ದು ಅಂತ. ಅದಕ್ಕೆ ಹೇಳಿದ್ದು ಅವ್ರು ಇದ್ದ ಪಕ್ಷಕ್ಕೆ ಭಿನ್ನಮತಿಯರು ಅಂತ. BJPಲಿ ಇದ್ದಾರೆ, ನಾಮಿನೇಷನ್ಗೆ ಹೊರಟ್ರೆ ಬೈತಾರೆ. ಇನ್ನಿದಾಗಲೇ ಇಲ್ಲ ಅಂತ ಭಾನುಪ್ರಕಾಶಿಗೆ ಒಂದು ಫೋನ್ ಹಚ್ಚಿದೆ, ಬರ್ತೀರಾ ಸರ್ ಅಂತ. ನೀ ಮುಂಚೆ ಹೇಳ್ಬೇಕಾ ಬೇಡ ಮರ, ಈಶ್ವರಪ್ಪ ನಾಮಿನೇಷನ್ ಆಗ್ತಾರೆ, ನಾನು ಅಲ್ಲಿ ಹೋಗ್ತಾ ಇದ್ದೀನಿ, ಕಷ್ಟ ಕಣ ಅಂದರು. ಅವರೆಲ್ಲ ಒಪ್ಕೊಂಡಿದ್ದಾರೆ. ನಂಗೆ ಏನು ಮಾಡಬೇಕು ಅಂತ ತಲೆಗೊಳಿಲಿಲ್ಲ. ಪಟ್ ಅಂತ ಶ್ರೀನಿವಾಸ ಪೂಜಾರಿ ನೆನಪಾದರು. ಉಡುಪಿಯ ಕೃಷ್ಣ ಇನ್ನೇನಾರು ನನ್ನ ಕಾಪಾಡಿದ್ರೆ ಕಾಯ್ಬೇಕು ನೋಡೋಣ ಅಂತ. ಇವರಿಗೊಂದು ಫೋನ್ ಹಚ್ಚಿದೆ. ಹಚ್ಚಿದ ಕೂಡ ಫೋನ್ ಎತ್ತಿದ್ರು. ಎಂತ ಜೀವರಾಜ್ರೆ ಅಂದ್ರು. ಅಲ್ಲ ಈಗೊಂದು ನನ್ನ ನಾಮಿನೇಷನ್ ಮಾರ್ರೆ ಹೆಗಡೆ ಬರ್ತೀನಿ ಅಂದಿದ್ರು, ಹಿಂಗೆ ಕೈ ಕೊಟ್ಬಿಟ್ರು, ಒಂಚೂರು ಬರ್ತೀರಾ, ನೀವು ಬರ್ದಿದ್ರು ಮರ್ಯಾದೆ ಹೋಗ್ತದೆ ನಂದೀಗ ಅಂದೆ. ಇವ್ರು ಎಂತ ಇಲ್ಲ, ಒಂದೇ ಮಾತಿಗೆ ಆಯ್ತು ಎಷ್ಟೊತ್ತಿಗೆ ಬರ್ಬೇಕು ಹೇಳಿ ಬರ್ತೀನಿ, ಆದರೆ ಏನು ಕಾರಣಕ್ಕೂ ಮಾತ್ರ ನಾನು ಭಾಷಣ ಮಾಡಿದೆ, ಇಳ್ದೆ ಹೊರಟೆ ಅಷ್ಟೇ, ಮತ್ತೆ ಹೆಚ್ಚೊತ್ತಿರಲ್ಲ ಅಂದರು. ಅಷ್ಟು ಸಾಕು ಬನ್ನಿ ಅಂದೆ. ನಿಮಗೆ ನೆನ್ಪಿಟ್ಕೊಳ್ಳಿ, JMJ ಫೀಲ್ಡಲ್ಲಿ ಅವ್ರು ಬಂದರು, ಭಾಷಣ ಮಾಡಿದ್ರು, ಹೊರಟರು. ನಂಗೆ ಇವರು ಹೇಳದ ಕೂಡಲೇ ಒಪ್ಕೊಂಡ್ರು ಅಂದ್ರೆ ಕೈ ಕೊಡ್ತಾರ, ಸುಳ್ಳು ಹೇಳ್ತಾರ ಏನಾರು, ಎಂತ ಕಥೆ ಇದು, ಒಂದೇ ಮಾತಿಗೆ ಒಪ್ಕೊಂಡ್ರಲ್ಲ ಅಂತ. ಮಂದಿ ಇವ್ರು ಭಾಷಣ ಮಾಡಿ ಹೋದ್ರು, ಅದು ಎಲೆಕ್ಷನ್ ಮುಗೀತು. ನಾ ಯಾರ ಹತ್ರನೂ ಅವ್ರು ನಂಗೆ ಏನೇನು ಬೈದಾರೆ ಅಂತ ಹೇಳೇ ಇರಲ್ಲ, ನಾ ಮಾತ್ರ ಬಯಸ್ಕೊಂಡಿದ್ದು ನಂಗೆ ಮಾತ್ರ ಗೊತ್ತಲ್ಲ ಅಂತ ಸುಮ್ಮನಿದ್ದೆ. ಒಂದಿನ ವಿಧಾನಸೌಧದಲ್ಲಿ ಇವ್ರ ಮಂತ್ರಿ, ಇವ್ರ ಚೇಂಬರಲ್ಲಿ ನಾನು, ಸುನಿಲ್, ರವಿ, ಲಾಲಾಜಿ ಮಂಡನ್ನು ಎಲ್ಲ ಗೊತ್ತಿದ್ದು. ಹೆಗಡೆಯವ್ರ ಸುದ್ದಿ ಬಂತು. ನಾನಿದ್ದವನು ಮಾರ್ರ, ಹೆಗಡೆಯವರು ಅಂದ್ರೆ ನಾಮಿನೇಷನ್ನಿಗೆ ನಂಗೆ ಬರ್ತೀನಿ ಅಂತೇಳಿ ನಾನು ಕೇಳಿದ ಕೂಡಲೇ ನಂಗೊಂದು ಬೈದಿದ್ದದೆಯಲ್ಲ ಅಂದೆ. ಇವರು ಜೋರು ನಗ್ತಾ ಇದ್ದಾರೆ. ಎಂತಕ್ರಿ ಕೇಳಿದೆ. ಅಲ್ಲ ಎಂತ ಇಲ್ಲ ಅಂದ್ರೆ ಎಂತಕ್ಕೆ ಅಂದೆ. ಅಲ್ಲ ಅವ್ರಷ್ಟು ಬೈಯಷ್ಟೊತ್ತು ನಾನು ಅವ್ರ ಪಕ್ಕದಲ್ಲೇ ನಿಂತಿದ್ನಲ್ಲ ಅಂತೆ. ನಾ ಹೇಳಿದೆ, ಅಲ್ಲ ನಾನು ಬೈಸ್ಕೊಂಡಿದ್ದು ಯಾವನಿಗೂ ಗೊತ್ತಿಲ್ಲ ಅಂದ್ರೆ ನಿಮ್ಗೊಂದು ಗೊತ್ತಾಗೋತ್ತಲ್ಲ, ನನ್ನ ಮರ್ಯಾದೆ ಎಲ್ಲ ಹೋಯ್ತಲ್ರಿ ಈಗ ಅಂತ. ಕೊನೆಗೆ ರವಿ ಕೇಳ್ದ, ಏನದು ಎಂತ ಬೈದ್ರು ಅಂತ. ನಾ ಪೂರ ಹೇಳಲ್ಲ ಮರ ಬೈದಿದ್ದೆಲ್ಲ, ಆದ್ರೆ ಅವ್ರು ಬೈದಿದ್ದು ಮಾತ್ರ ಯಾವ ಮನುಷ್ಯ ಬಯಸ್ಕೊಂಬಾರ್ದು ಆ ಥರ ಬೈದಿದ್ದವ್ರು ಅಂತ. ನಂಗೆ ಅಲ್ಲಿಂದನೇ ಅವ್ರು ಗಾಚಾರ ಇಡಿಸಿದ್ದು. ಅಂದ್ರೆ ಒಬ್ಬ ವ್ಯಕ್ತಿ ಅವರ ವ್ಯಕ್ತಿತ್ವಗಳನ್ನು ಹೇಗೆ ರೂಪಿಸ್ಕೊಂತಾರೆ ಅಂತ. ನನ್ನ ಹತ್ರ ಭಾಷಣಕ್ಕೆ ಬರ್ತೀನಿ ಅಂತ ಒಪ್ಕೊಂಡು ಒಬ್ಬ ಪಕ್ಷದ ಮುಖಂಡ
ಎಲೆಕ್ಷನ್ ದಿನ ಬೆಳಿಗ್ಗೆ ಎಂತಕ್ಕೆ ಬೈದ್ರು ಅಂತ ಅವರಿಗೆ ಗೊತ್ತು. ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲಂತೆ. ಅಲ್ರಿ, ಅವ್ರಿಗೆ ಟಿಕೆಟ್ ಕೊಡಕ್ಕೆ ಅವ್ರು JCB ಇರ್ಬೋದು, ಪವರ್ಫುಲ್ ಇರ್ಬೋದು. JCB ಅಂದ್ರೆ ಏನ್ ಹೇಳಿ, ಜನತಾದಳ, ಕಾಂಗ್ರೆಸ್, BJP. ಅವ್ರು JCB ಇರ್ಬೋದು, ನಾವು ಬರೀ B ಇರ್ಬೋದು. ಹಂಗಂತ ಅವ್ರು ಪವರ್ಫುಲ್ ಅಂತ ಹೇಳಿ ತೀರ್ಮಾನಕ್ಕೆ ಬರಕ್ಕಾಗಲ್ಲ. ಅಲ್ಲಿ ನಾವು ಯೋಚನೆ ಮಾಡ್ಬೇಕಾಗಿರೋದು, ಮುಂದೆ ನಮ್ಮ ಮಕ್ಕಳ ಭವಿಷ್ಯ ಯೋಚನೆ ಮಾಡ್ಬೇಕಂತಂದ್ರೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕು. ಇವತ್ತು ಇಲ್ಲೇ ಪಕ್ಕದಲ್ಲಿ ಇವತ್ತು ಯಾವ್ದೋ ಪೇಪರ್ನಲ್ಲಿ ಮತ್ತು ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಅವತ್ತು ಏನು 15 ದಿನಗಳ ಹಿಂದೆ ಬೆಂಗಳೂರಿನ ರಾಮೇಶ್ವರ ಕೆಫೆ ನಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೆ ಅದಕ್ಕೂ ಮತ್ತು ತೀರ್ಥಹಳ್ಳಿಗೂ ಸಂಬಂಧ ಇದೆ ಅಂತ ಹೇಳಿ ಇವತ್ತು ಯಾವ್ದೋ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಸ್ನೇಹಿತರು ತೋರಿಸ್ತಾ ಇದ್ರು. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ನಾವು ಜಾಗೃತರಾಗದಿದ್ರೆ ಮುಂದಿನ ದಿನದಲ್ಲಿ ನಮ್ಮ ಮನೆಯಲ್ಲೇ ಬಂದು ಬಾಂಬ್ ಬಿಟ್ಟು ಹೋಗುವಂತವರು ಈ ದೇಶದಲ್ಲಿ ಇನ್ನಷ್ಟು ಹುಡ್ಕೊಳ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಂಧುಗಳೇ, ನಾವೆಲ್ಲರೂ ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ಇವತ್ತು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಅಭ್ಯರ್ಥಿಗಳನ್ನಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರನ್ನ ಮಾಡಿದೆ. ನಮಗೆ 50% ಕೆಲಸ ನಮ್ಮ ಪಕ್ಷದ ಹೈಕಮಾಂಡ್ ಮಾಡಿಕೊಟ್ಬಿಟ್ಟಿದೆ ಈಗಾಗಲೇ. ಇನ್ನು 50% ಕೆಲಸ ನಾವು ಮಾಡಬೇಕಿದೆ. ಯಾಕೆಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಅಭ್ಯರ್ಥಿ ಅಂತ ಹೇಳಿದಾಗಲೇ ನಮ್ಮ ಕಾರ್ಯಕರ್ತರ ಮುಖದಲ್ಲಿ ಮಂದಹಾಸ ಶುರುವಾಗಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಒಬ್ಬ ಸರಳ ಸಜ್ಜನ ವ್ಯಕ್ತಿ. ನಾನು ಅವ್ರದ್ದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು, ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದೇನೆ, ನನ್ನ ಇಲಾಖೆನಲ್ಲಿ ನಾನು ಏನಾದರೂ ₹1 ಭ್ರಷ್ಟಾಚಾರ ಮಾಡಿದ್ರೆ ನಾನು ಮಂತ್ರಿ ಸ್ಥಾನ ಅಲ್ಲ, ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ. ಇಂಥ ಒಬ್ಬ ನಾಯಕ ಬೇಕು. ನೀವು ಯೋಚನೆ ಮಾಡಿ, 90ರ ದಶಕದಲ್ಲಿ ಶ್ರೀನಿವಾಸ ಪೂಜಾರಿ ಅವರು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ, ತಾಲೂಕ್ ಪಂಚಾಯತ್ ಸದಸ್ಯರಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ವಿಧಾನಸಭೆಗೆ ಸ್ಪರ್ಧೆ ಮಾಡಿ ಅಲ್ಲಿಂದ ವಿಧಾನ ಪರಿಷತ್ಗೆ 3 ಬಾರಿ ಶಾಸಕರಾಗಿ, 3 ಬಾರಿ ಮಂತ್ರಿಯಾಗಿ ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ಬಂದಿದ್ದಾರೆ ಅಂತಂದ್ರೆ ಅದಕ್ಕಿಂತ ಇನ್ನೇನು ಹೆಮ್ಮೆ ಬೇಕು ಬಂಧುಗಳೇ. ಇವತ್ತು ನಮ್ಮೆಲ್ಲರಿಗೂ ಹೆಮ್ಮೆ ಇದೆ. ಇವತ್ತು ಶ್ರೀನಿವಾಸ ಪೂಜಾರಿ ಇವತ್ತು ಲೋಕಸಭಾ ಅಭ್ಯರ್ಥಿಗಳಾಗಿದ್ದಾರೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನೀವ್ಯಾರು ಬೇಕಾದ್ರೂ ಆಗ್ಬೋದು ನಮ್ಮ ಪಕ್ಷದಲ್ಲಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಬಂಧು ಬಳಗಕ್ಕೋಸ್ಕರ ನಾನು ಏನನ್ನು ಮಾಡ್ತಾ ಇಲ್ಲ. ನಾನೇನಾದ್ರೂ ದಿನದ 18 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾ ಇದ್ದೀನಿ ಮತ್ತು ಈ ದೇಶದ ಒಳಿತಿನ ಬಗ್ಗೆ ನಾನು ಯಾವಾಗಲೂ ಯೋಚನೆಯನ್ನು ಮಾಡ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ, ಈ ದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸುಮಾರು 140 ಕೋಟಿ ಜನಸಂಖ್ಯೆಯ ನಮ್ಮ ಭಾರತೀಯರು ನಾವೆಲ್ಲ ಏನಿದ್ವಿ, ನಾವೆಲ್ಲ ಒಂದು ಕುಟುಂಬ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ನಾವಿಲ್ಲಿ ಕೂತಿರ್ತಕ್ಕಂಥ ಎಲ್ಲ ನಮ್ಮ ತಾಯಂದ್ರು, ನಮ್ಮ ಕಾರ್ಯಕರ್ತರು, ನಾವೆಲ್ಲರೂ ಮೋದಿ ಪರಿವಾರದ ಕಾರ್ಯಕರ್ತರು. ವಿಶ್ವ ಮೆಚ್ಚಿದ ನಾಯಕ ನರೇಂದ್ರ ಮೋದಿ ಅವರು. ಜಗತ್ತಿನ ಯಾವುದೇ ರಾಷ್ಟ್ರದ ಪ್ರಧಾನಿಗಳಿರ್ಬೋದು, ಅಲ್ಲಿನ ಪ್ರಜೆಗಳನ್ನ ಮಾತಾಡಿಸಿದ್ರೆ ಜಗತ್ತಿನಲ್ಲಿ ಇವತ್ತು ಅತ್ಯಂತ ಜನಪ್ರಿಯ ನಾಯಕ ಯಾರು ಅಂತೇಳಿ ಕೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನು ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ನಿಮಗೆ ಇನ್ನೊಂದು ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ. ಮೊನ್ನೆ ತಾನೇ ಶಿವಮೊಗ್ಗಕ್ಕೆ ನಮ್ಮ ಪ್ರಧಾನಿಗಳು ಬಂದೋದ್ರು. ಸುಮಾರು 2.5-3 ಲಕ್ಷ ನಮ್ಮ ಕಾರ್ಯಕರ್ತರು ಭಾಗವಹಿಸಿರ್ತಕ್ಕಂಥ ಆ ಒಂದು ದೊಡ್ಡ ಸಮಾವೇಶದಲ್ಲಿ ಹಲವಾರು ಮಂದಿ ಇಲ್ಲಿಂದ ಶಿವಮೊಗ್ಗಕ್ಕೆ ಬಂದಿದ್ದೀರಿ. ಇನ್ನು ಬಹಳಷ್ಟು ಜನ ಟಿವಿಲಿ ನೋಡಿರ್ತೀರಿ ಅಂತ ಅನ್ಕೊಂಡಿರ್ತೀನಿ. ವೇದಿಕೆಯಲ್ಲಿ 4 ಲೋಕಸಭಾ ಕ್ಷೇತ್ರಗಳ 4 ಅಭ್ಯರ್ಥಿಗಳಿದ್ರು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ನಮ್ಮ ನಾಯಕರಾಗಿರ್ತಕ್ಕಂಥ ರಾಘಣ್ಣ ಅವರು, ದಾವಣಗೆರೆ ನಮ್ಮ ಅಭ್ಯರ್ಥಿಗಳು, ಬೆಂಗಳೂರು ಗ್ರಾಮಾಂತರದ ನಮ್ಮ ಅಭ್ಯರ್ಥಿಗಳು ಮತ್ತು ನಮ್ಮ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ನಮ್ಮ ಅಭ್ಯರ್ಥಿಗಳು. 4 ಅಭ್ಯರ್ಥಿಗಳಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಯವರ ಕಣ್ಣಿಗೆ ಬಿದ್ದಿದ್ದು ಮೊದಲನೇದಾಗಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು. ಅವರ ಕೈಯಿಂದ ಹಿಡಿದು ಆತ್ಮೀಯವಾಗಿ ಮಾತಾಡ್ತಾರೆ. ಅವರ ಹತ್ರ
ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ, ನಿಮ್ಮಂಥವರು ಗೆದ್ದು MP ಆಗಿ ನನ್ನ ಕೇಂದ್ರ ಸರ್ಕಾರದ ಸರ್ಕಾರದಲ್ಲಿ ತಾವು ಒಬ್ಬರು ಭಾಗಿಯಾಗಬೇಕು ಅಂತ ಹೇಳ್ತಾಳೆ. ಅಂದ್ರೆ ಎಷ್ಟೊಂದು ವಿಶ್ವಾಸದ ನುಡಿಗಳು ಮತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೆ ಇರ್ತಕ್ಕಂಥ, ಮೋದಿ ಅವರಲ್ಲಿ ಇರ್ತಕ್ಕಂಥ ಮನದಾಳದ ಮಾತುಗಳನ್ನು ಅವರು ಅವತ್ತು ಹೇಳಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾದಂಥ ಶ್ರೀಯುತ ಕೋಟಾ ಶ್ರೀನಿವಾಸ ಪೂಜಾರರೇ ಹಾಗೂ ವೇದಿಕೆ ಮೇಲಿರುವ ನಮ್ಮ ಪಕ್ಷದ ಎಲ್ಲ ನಾಯಕರೇ, ವೇದಿಕೆ ಮುಂಭಾಗದಲ್ಲಿರುವ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ಕೋಟಾ ಶ್ರೀನಿವಾಸ ಪೂಜಾರರಿಗೆ ಭಾರತೀಯ ಜನತಾ ಪಾರ್ಟಿಗೆ ನೀವು ಕೊಡುವ ವೋಟು, ಕೋಟಾ ಅವರಿಗೆ ಕೊಡುವ ನಿಮ್ಮ ವೋಟು ದೇವಸ್ಥಾನದ ತೀರ್ಥ ಆಗ್ತದೆ. ಕಾಂಗ್ರೆಸ್ಸಿನ ಅಭ್ಯರ್ಥಿಗೆ ಹಾಕುವ ವೋಟು ಬಾಂಬ್ ಆಗ್ತದೆ. ಹಾಗಾಗಿ ಈ ಚುನಾವಣೆ ತೀರ್ಥ ಬೇಕಾ ವೋಟ್ ಬೇಕಾ ಅನ್ನುವ ಚುನಾವಣೆ, ಬಾಂಬ್ ಬೇಕಾ ಅನ್ನುವ ಚುನಾವಣೆ. ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿದ್ರೆ ತೀರ್ಥ ಆಗುತ್ತೆ, ಕಾಂಗ್ರೆಸ್ ಅವರಿಗೆ ವೋಟ್ ಹಾಕಿದ್ರೆ ಬಾಂಬ್ ಆಗ್ತದೆ. ಬಂಧುಗಳೇ, ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹೇಳ್ತಾರೆ ನಮ್ ಬ್ರದರ್ಸ್ ಅವರು ಅಂತ. ಹಾಗಾಗಿ ಈ ಚುನಾವಣೆ ಇರೋದು ವೋಟ್ ಹಾಕುವ ಬ್ರದರ್ಸಿನ ವಿರುದ್ಧ. ನಮ್ದು ದೇಶ ಕಟ್ಟುವ ಪಕ್ಷ, ದೇಶ ಕಟ್ಟುತ್ತಿರುವ ಪಕ್ಷ. ಈ ದೇಶದ ಸಂಸ್ಕೃತಿ, ಪರಂಪರೆ, ನಮ್ಮ ಬದುಕು, ತಾಯಿಯ ಘನತೆ ಉಳಿಬೇಕಾದ್ರೆ ಭಾರತೀಯ ಜನತಾ ಪಾರ್ಟಿ, ನರೇಂದ್ರ ಮೋದಿಜಿ ಅಧಿಕಾರದಲ್ಲಿರಬೇಕು. ಕೋಟಾ ಶ್ರೀನಿವಾಸ ಪೂಜಾರರು ನಮ್ಮ ಕ್ಷೇತ್ರದ ಸಂಸದರಾಗಬೇಕು. ಆಗ ಮಾತ್ರ ನಮ್ಮೆಲ್ಲರ ಬದುಕು ಉಳಿತಿದೆ. ಈ ಚುನಾವಣೆಯಲ್ಲಿ ನಾವೆಲ್ಲ ಹೋರಾಟವನ್ನು ಮಾಡಬೇಕು. ಯಾಕೆ ಹೋರಾಟವನ್ನು ಮಾಡಬೇಕು ಅಂದ್ರೆ ನಮ್ಮ ಮುಂದಿನ ಮಕ್ಕಳು ಈ ಕ್ಷೇತ್ರದಲ್ಲಿ, ಈ ದೇಶದಲ್ಲಿ ನೆಮ್ಮದಿಯಿಂದ ಬದುಕಬೇಕು. ನಮ್ಮ ದೇಶ ಪಾಕಿಸ್ತಾನ ಆಗಬಾರ್ದು, ನಮ್ಮ ದೇಶ ಅಫ್ಘಾನಿಸ್ತಾನ ಆಗಬಾರ್ದು, ನಮ್ಮ ದೇಶ ಸುಭದ್ರ ಭಾರತ ತಾಯಿಯಾಗಿ ಉಳಿಬೇಕು ಅಂತ ಹೇಳಿ ನಾವು ಕೋಟಾ ಶ್ರೀನಿವಾಸ ಪೂಜಾರರಿಗೆ ವೋಟ್ ಹಾಕಬೇಕು. ಬಂಧುಗಳೇ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ತಿನ್ನುವ ಗೋಧಿಗೂ ಕೂಡ ನಾವು ವಿಶ್ವದ ಎದುರುಗಡೆ ಬೇಡ್ತಾ ಇದ್ವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಧಿಕಾರದಲ್ಲಿ ಪ್ರಪಂಚಕ್ಕೆ ನಾವು ಕೋವಿಡ್ ವ್ಯಾಕ್ಸಿನ್ ಅನ್ನ ದಾನ ಮಾಡಿದ್ದೀವಿ. ಇದು ನಮಗೆ ಹೆಮ್ಮೆ. ಬಂಧುಗಳೇ, ಇವತ್ತು ಕೆಲವೇ ವರ್ಷಗಳಲ್ಲಿ ಪ್ರಪಂಚಕ್ಕೆ ಅತಿ ಹೆಚ್ಚು ಮೊಬೈಲ್ ಫೋನುಗಳನ್ನ ನಾವು ಉತ್ಪಾದನೆ ಮಾಡಿ ರಫ್ತನ್ನ ಮಾಡ್ತೀವಿ. ಕೆಲವು ವರ್ಷಗಳಲ್ಲಿ ನಾವು ಪ್ರಪಂಚಕ್ಕೆ ಅತಿ ಹೆಚ್ಚು ರಫ್ತು ಮಾಡುವ ದೇಶ ಭಾರತ ಆಗುತ್ತೆ. ಕಾಂಗ್ರೆಸ್ಸಿನ ಅಧಿಕಾರದಲ್ಲಿದ್ದಾಗ ಜಗತ್ತು ನಮ್ಮನ್ನ ಹಾವಾಡಿಗರ ದೇಶ ಅಂತಿತ್ತು, ಬಡ ದೇಶ ಅಂತಿತ್ತು. 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರದಲ್ಲಿ ಇವತ್ತು ಜಗತ್ತಿನ 5ನೇ ಆರ್ಥಿಕ ಶಕ್ತಿಯಾಗಿ ಬಂದಿದ್ದೀವಿ. ಮುಂದಿನ ವರ್ಷಗಳಲ್ಲಿ ನಾವು ಜಗತ್ತಿನ 3ನೇ ಆರ್ಥಿಕ ಶಕ್ತಿ ಆಗ್ತೀವಿ. ಇದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಮತ್ತೆ ನರೇಂದ್ರ ಮೋದಿಜಿ. ರಾಷ್ಟ್ರಕ್ಕೆ ಮೋದಿ, ಉಡುಪಿ ಚಿಕ್ಕಮಗಳೂರಿಗೆ ಕೋಟಾ. ನಮ್ಮ ಓಟು ದೇಶದ ಹಿತಕ್ಕಾಗಿ, ನಮ್ಮ ಓಟು ನಮ್ಮ ಬದುಕಿಗಾಗಿ. ಬಂಧುಗಳೇ, ಇವತ್ತು ದೇಶವನ್ನ ತುಂಡು ತುಂಡು ಮಾಡ್ತೀನಿ ಅಂತ ಹೇಳಿದ ಕನ್ನಯ್ಯ ಕುಮಾರ್ ಕಾಂಗ್ರೆಸ್ಸಿನ ನಾಯಕ, ನಮ್ಮ ರಾಜ್ಯದಲ್ಲಿ ಗೆದ್ದ ಒಬ್ಬನೇ ಒಬ್ಬ ಕಾಂಗ್ರೆಸ್ಸಿನ ಸಂಸದ ಹೇಳ್ತಾನೆ ನನಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ. ನಮ್ಮ ಹೋರಾಟ ಇರೋದು ದೇಶ ಕಟ್ಟುವುದು ಮತ್ತೆ ದೇಶ ಒಡೆಯುವುದರ ವಿರುದ್ಧ. ದೇಶ ಒಡೆಯುತ್ತಾ ಇರುವುದು ಇವತ್ತು ಕಾಂಗ್ರೆಸ್ ಪಾರ್ಟಿ. ಬಂಧುಗಳೇ, ನಮ್ಮ ಈ ಚುನಾವಣೆ ಇರುವುದು ಧರ್ಮ ಮತ್ತೆ ಅಧರ್ಮದ ವಿರುದ್ಧ. ಮೋದಿಜಿ ಹೇಳಿದ್ರು ನಾವೆಲ್ಲರೂ ಈ ದೇಶದ, ಇಡೀ ದೇಶವೇ ನನ್ನ ಪರಿವಾರ ಅಂತ. ಕೋಟಾ ಶ್ರೀನಿವಾಸ ಪೂಜಾರಿಗೂ ಅವರ ಕುಟುಂಬವೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ. ಬಂಧುಗಳೇ, ಯಾವಾಗ ಈ ದೇಶ, ಈ ಮಣ್ಣು ಸಂಕಷ್ಟದಲ್ಲಿತ್ತು ಅವಾಗೆಲ್ಲ ಭಗವಂತ ಅವತರಿಸಿ ಬಂದಿದ್ದಾನೆ. ಹಾಗೆ ಭಗವಂತನ ರೂಪದಲ್ಲಿ ಅವತರಿಸಿ ಬಂದಿದ್ದೆ ನರೇಂದ್ರ ಮೋದಿಜಿ. ಹಾಗಾಗಿ ಈ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿ ಮತ್ತೆ ಕೋಟಾ ಶ್ರೀನಿವಾಸ ಪೂಜಾರರ ಗೆಲುವು ಆ ಭಗವಂತ ನಿಶ್ಚಯ ಮಾಡಿದ್ದಾನೆ. ಆ ಭಗವಂತನ ನಿಶ್ಚಯದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕಾಗಿದ್ದು ನಮ್ಮ ಪುಣ್ಯ. ಕೆಲವು ದಿನಗಳ ಹಿಂದೆ ನನ್ನ ಕ್ಲಾಸ್ಮೇಟ್ ಒಬ್ರು ಸೈನಿಕರು ಸಿಕ್ಕಿದ್ರು. ನಾನು ಅವ್ರ ಹತ್ರ ಮಾತಾಡ್ತಾ ಹೇಳಿದೆ, ಪುಣ್ಯ, ನೀವು ಇವತ್ತು ನನಗೆ ಸಿಕ್ಕಿದ್ದು ಬಹಳ ಖುಷಿ ಆಯ್ತು, ನೀನು ದೇಶದ ಸೇವೆಯಲ್ಲಿ ಇರೋದು ಅಂತ. ಅವ್ರು ಹೇಳ್ದ, ಮಾಲ್ತೇಶ್, ನನಗೂ ಖುಷಿಯಾಗಿದೆ, ನೀನು ದೇಶದ ಸೇವೆಯಲ್ಲಿ ಇದೆಯಾ ಅಂತ. ಹೇಗಂತ ಕೇಳಿದೆ. ನೋಡು, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಪದಾಧಿಕಾರಿಯಾಗಿ ನೀನು ದೇಶ ಸೇವೆಯನ್ನು ಮಾಡ್ತಿದ್ಯಾ. ನನಗೂ ನಿನಗೂ ವ್ಯತ್ಯಾಸ ಇಷ್ಟಪ್ಪ. ನಾನು ಗಡಿಯಲ್ಲಿ ದೇಶ ವಿರೋಧಿಗಳು ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶರ ವಿರುದ್ಧ ಹೋರಾಡ್ತಿದ್ದೀನಿ. ಆದ್ರೆ ನೀನು ದೇಶದೊಳಗೆ ಇರುವ ವಿರೋಧಿಗಳ ನಡುವೆ ಹೋರಾಡ್ತಿದೀಯಾ ಅಂತ. ಹಾಗಾಗಿ ನಾವೆಲ್ಲರೂ ದೇಶದೊಳಗಡೆ ಇರುವ ವಿರೋಧಿಗಳ ವಿರುದ್ಧ ಹೋರಾಡ್ತಿದೀವಿ. ಅವರು ನಮ್ಗೆ ಬಹಳ ದೊಡ್ಡ ಶತ್ರು. ಬಂಧುಗಳೇ, ಈ ಓಟು ದೇಶ ವಿರೋಧಿಗಳನ್ನ ಸೋಲಿಸ್ಲಿ, ಕೋಟಾ ಶ್ರೀನಿವಾಸ ಪೂಜಾರರ ಗೆಲುವಾಗ್ಲಿ.
ಆ ಗೆಲುವು ಸುಮಾರು 370ಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ದೇಶದ ಜನತೆಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ 11.5 ಲಕ್ಷ ಶೌಚಾಲಯಗಳನ್ನು ಕಟ್ಟುವಂಥದ್ದು, 10.5 ಲಕ್ಷದಷ್ಟು ಉಜ್ವಲ ಗ್ಯಾಸ್ ನಡಿಯಲ್ಲಿ ಮಹಿಳೆಯರಿಗೆ ಗ್ಯಾಸ್ ವಿತರಣೆಯ ಕಾರ್ಯಕ್ರಮ ಇರ್ಬೋದು. ಜಲಜೀವನ್ ಮಿಷನ್ ನಡಿ 77 ಲಕ್ಷ ಕೋಟಿಗೂ ಅಧಿಕ ಹಣವನ್ನು ಕೊಟ್ಟು ಪ್ರತಿ ಮನೆಗೂ ನಲ್ಲಿ ನೀರು ಬರುವಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಿರ್ಬೋದು. ಜನ್ಧನ್ ಯೋಜನೆ ಅಡಿಯಿಂದ ಆರಂಭವಾಗಿ ಇವತ್ತು ಮಹಿಳೆಯಲ್ಲಿ ಬ್ಯಾಂಕ್ನಲ್ಲಿ ಖಾತೆ ತೆರೆಯುವ ಮುಖೇನ ಒಂದು ಕೆಲಸವನ್ನು ಕೊಡುವಂಥ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಾರ್ಟಿ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಬಾರಿ ನಮ್ಮ ಲೋಕಸಭೆಗೆ ನಮಗೆ ಅಭ್ಯರ್ಥಿಗಳನ್ನು ಕೊಟ್ಟಿದ್ದಾರೆ. ನಾನು ಭಾರತೀಯ ಬೋವಿ ಸಮಾಜದ ರಾಜ್ಯ ಕಾರ್ಯದರ್ಶಿಯಾಗಿ ರಾಜ್ಯವನ್ನು ತಿರುಗ್ತಾ ಇರ್ಬೇಕಾದ್ರೆ ಒಮ್ಮೆ ಶಿವಮೊಗ್ಗಕ್ಕೆ ಹೋದ್ವಿ. ಅಲ್ಲಿ IBಗೆ ಕೋಟಾ ಶ್ರೀನಿವಾಸ ಪೂಜಾರಿ ಬಂದಿದ್ದಾರೆ, ಅವ್ರು ಮಾತಾಡಿಸಿ ಬರೋಣ ಅಂಥೇಳಿ ನಾವು ಹೋದ್ವಿ. ಪಕ್ಕದ ರೂಮಲ್ಲಿ ಇದ್ರು, ನಾವು ಪಕ್ಕದ ರೂಮಲ್ಲಿ ಉಳಿದಿದ್ವಿ. ಬೆಳಗ್ಗೆ ಹೋದ್ವಿ, ನಮ್ಮ ರಾಷ್ಟ್ರ ನಾಯಕರುಗಳು ಒಂದಷ್ಟು ಕಾರ್ಯಕರ್ತನ ಕರ್ಕೊಂಡು ಹೋಗಿದ್ವಿ. 7 ಗಂಟೆಗೆ ಶ್ರೀನಿವಾಸ ಪೂಜಾರರು ಸ್ನಾನ ಮಾಡ್ಕೊಂಡು ಬಂದು ಚೇರಲ್ಲಿ ಕೂತರು. ನಮ್ಮ ಜೊತೆಲಿ ಒಂದು 11 ಜನ ಇತ್ತು, ಮಾತಾಡ್ತಾ ಇದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ. ನನ್ನ ಪಕ್ಕದಲ್ಲಿ ಒಬ್ರು ಕೂತವ್ರು, ಶಿವಣ್ಣವ್ರೆ ಯಾರೋ ಈ ಅಡಿಗೆಯವ್ರ ಹತ್ರ ಮಾತಾಡ್ತಿಲ್ಲ, ಕೋಟಾ ಶ್ರೀನಿವಾಸ ಪೂಜಾರಿ ಯಾವಾಗ ಬರ್ತಾರೆ ಅಂತ ನನ್ನ ಹತ್ರ ಕೇಳ್ತಾ ಇದ್ದಾರೆ. ನಾನು ಅವಾಗ ಹೇಳಿದೆ, ಇಲ್ಲ ರೀ ಅವರೇ ಕೋಟಾ ಶ್ರೀನಿವಾಸ ಪೂಜಾರರು ಅಂತೇಳಿ. ಅಯ್ಯೋ ಇವ್ರನ್ರಿ ಇಷ್ಟು ಸರಳವಾಗಿದ್ದಾರೆ. ತೊಳೆದು ಕೇಸರಿ ಪಂಚೆಯನ್ನು ಒಂದು ಸಾಧಾರಣ ಟಿ ಶರ್ಟ್ ಅನ್ನು ಹಾಕೊಂಡಿದ್ವಿ. ಯುವಜನವರು ಎಲ್ಲ ಕಡೆ ಹೇಳ್ತಾ ಇದ್ರು, ಇವತ್ತು ಹೇಳ್ತಾರೆ ಅಂತ ಮಾಡಿದ್ರೆ ಹೇಳಿಲ್ಲ. ನಮ್ಮ ಅಭ್ಯರ್ಥಿ ಸಾಧಾರಣ ಅಭ್ಯರ್ಥಿ ಅನ್ನೋದಕ್ಕೆ ಹೇಗೆ ಅಂತ ಹೇಳಿದ್ರೆ, ಅವರ ತಲೆ ಕೂದಲು ಬಾಚಾಣಿಕೆ ಕಾಣದ ತಲೆ ಕೂದಲು, ಮಾಗದ ಮುದ ನೀಡುವ ಶ್ರೀಕೃಷ್ಣನಂತ ಅದೇ ಕಲರ್ ಮುಖ, ಹಾಗೆ ಐರನ್ ಕಾಣದ ಪ್ಯಾಂಟ್ ಶರ್ಟು, ಅವ್ರು ಹಾಕಿರ್ತಕ್ಕಂಥ ಮೆಟ್ಟು ಏನೋ 300-350 ರೂಪಾಯಿ ಒಳಗೆ. ಹಾಗೆ ಅವ್ರ ಹತ್ರ ಇರೋ ಪೆನ್ನು ಅಷ್ಟೇ, ಬಹುಶಃ ಇದೇ ಪೆನ್ ಅಂತ ಕಾಣ್ತದೆ, 5 ರೂಪಾಯಿ. ಅವರು ಭಾರಿ ದೊಡ್ಡ ಬರಹಗಾರರು. ಹಾಗಂತೇಳಿ ಸರಳ ಸಜ್ಜನಿಕೆಯ ವ್ಯಕ್ತಿಯನ್ನ ಈ ಬಾರಿ ಲೋಕಸಭೆ ಚುನಾವಣೆಗೆ ನಮಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಅದರಲ್ಲೂ ವಿಧಾನಸೌಧದ ಪಡಸಾಲೆಯಲ್ಲಿ ನಿಂತು ಪಾಕಿಸ್ತಾನಕ್ಕೆ ಜೈಕಾರ ಹಾಕ್ತಾರೆ ಅಂತ ಹೇಳಿದ್ರೆ, ಈ ವಿಭಜಕ ಶಕ್ತಿಗಳಿಗೆ ಅನಿಸಿದೆ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಬಂದಿದೆ, ಶಾರೀಕ್ನ ಅಣ್ಣ ತಮ್ಮಂದರ ಸರ್ಕಾರ ಬಂದಿದೆ. ನಾನೊಂದು ಧರ್ಮನ ಕೋಟ್ ಮಾಡ್ತಾ ಇಲ್ಲ, ಮುಸವಿರ್ ಬಾನು ಅವರ ಅಣ್ಣ ತಮ್ಮಂದರ ಸರ್ಕಾರ ಬಂದಿದೆ. ಮಸೂದ್ ಅಜರ್ ಅನ್ನ ಮಸೂದ್ ಅಜರ್ ಜಿ ಅನ್ನುವಂತಹ ಸರ್ಕಾರ ಬಂದಿದೆ. ನಾಡಿದ್ದು ನಡೆಯುವ ಚುನಾವಣೆಯಲ್ಲಿ ದೇಶದಲ್ಲಿ ನಮ್ಮ ಸರ್ಕಾರ ಬಂದಿದೆ ಅಂತ ಅನಿಸಿದರೆ, ರಾಮೇಶ್ವರಂ ಕೆಫೆಯಿಂದ ಕೊಪ್ಪದ ಗಜಾನನ ಹೋಟೆಲ್ನವರೆಗೂ ಈ ಚಟುವಟಿಕೆ ಮುಂದುವರೆದು ಬಿಡಬಹುದು. ಟಿವಿಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಪತ್ರಿಕೆಯಲ್ಲಿ ನೋಡ್ತಾ ಇರುವ ಸುದ್ದಿ ನಮ್ಮದೇ ಮನೆಯ ಅಂಗಳದಲ್ಲಿ ನಡೆದು ಬಿಡಬಹುದು. ಏನು ದಾವಂತ ಕಾಂಗ್ರೆಸ್ನ ಸಚಿವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪನವರು, ಪ್ರಿಯಾಂಕರ್ಗೆ ನಾನು ಕೇಳಿದ್ದೇನೆ. ಏನ್ ಕೇಳಿದ್ದೇನೆ? ನಾಸೀರ್ ಸಾಹಬ್ ಜಿಂದಾಬಾದ್. ನಮಗೇನು ವಿರೋಧ ಇರಲಿಲ್ಲ. ಕಾಂಗ್ರೆಸ್ಸಿಗೆ ಜಯವಾಗಲಿ, ವಿ ಹ್ಯಾವ್ ಝೀರೋ ಅಬ್ಜೆಕ್ಷನ್. ರಾಹುಲ್ ಗಾಂಧಿ ಕಿ ಜೈ ಹೇಳ್ಕೊಳ್ಳಿ, ನಿಮ್ಮಿಷ್ಟ. ನಾವೇನು ನಿಮ್ಮನ್ನು ನರೇಂದ್ರ ಮೋದಿ ಜೈಕಾರ ಹಾಕಿ ಅಂತ ಕೇಳಿಲ್ಲ. ಆದರೆ ಪಾಕಿಸ್ತಾನಕ್ಕೆ ಜೈಕಾರ ಹಾಕಿದ ಮೇಲೆ FSL ವರದಿ ಬರುವ ಮೊದಲು ಕಾಂಗ್ರೆಸ್ನವರು ನಾಮುಂದು ತಾಮುಂದು ಅಂತ ನಿಂತ್ಕೊಂತಾರೆ. ಇಲ್ಲಿ ಘೋಷಣೆ ಕೂಗಿಲ್ಲ, ನಮಗೆ ಹಾಗೆ ಕೇಳಿದೆ ಹೀಗೆ ಕೇಳಿದೆ ಅಂತ ಹೇಳಿ ರಾಜ್ಯದ ಗೃಹ ಸಚಿವರು ದೃಢಪಡಿಸಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಮೊಳಗಿದೆ ಅಂತ ಹೇಳಿದ್ರೆ ಇವರೆಲ್ಲರಿಗೆ ಒಂದು ಕೈಗೆ ಬಲ ಬಂದ ಹಾಗಾಗಿದೆ. ನಾಳಿನ ಚುನಾವಣೆ ಭಾರತವನ್ನ ವಿಶ್ವಗುರುವನ್ನಾಗಿಸುವ ಚುನಾವಣೆ. ನಾಡಿನ ಚುನಾವಣೆ ಭಾರತವನ್ನ ಫ್ರಜೈಲ್ 5 ಅಂತ ಹೇಳಿ ಕರೀತಾ ಇದ್ರು ಜಗತ್ತು. ಭಾರತದ ಆರ್ಥಿಕತೆಯ ತಾಕತ್ತೇನು ಅಂತ ಹೇಳಿದ್ರೆ 5 ಜಗತ್ತಿನ ಜರ್ಜರಿತ ದೇಶಗಳಲ್ಲಿ ಭಾರತ ಒಂದು ಅಂತ. ಇವತ್ತು ಫ್ರಜೈಲ್